ಆವರಣ ಅಧ್ಯಾಯ 8 ಮುಂದುವರಿದ ಭಾಗ. ಬಾದಶಾಹರು ಆಗ್ರಾದಲ್ಲಿ ತಮ್ಮ ಹುಟ್ಟುಹಬ್ಬದ ದರ್ಬಾರನ್ನು ಆಚರಿಸಿದ ಮೇಲೆ ಆಡಳಿತವು ದಿಲ್ಲಿಗೆ ಮರಳಿತು. ಜನಾನಾದ ಮರುಪ್ರಯಾಣವು ಒಂದು ಮಹಾನಗರವೇ ಚಲಿಸುತ್ತಿದೆ ಎಂಬಂತಹ ವೈಭವವನ್ನು ಮೆರೆಯಿತು. ಉದಯಪುರಿ ಮಹಲ್ ಅವರಿಗೆ ನನ್ನ ಮೇಲಿನ ಕರುಣೆ ಮೊದಲಿನಂತೆಯೇ ಇತ್ತು. ನಾನು ಅವರ ಕೈಲಿ ಫಾರ್ಸಿ ಭಾಷೆಯಲ್ಲಿ ಸಂಭಾಷಿಸಬಲ್ಲವನಾಗಿದ್ದೆ. ಅವರ ಮಹಲಿನ ರಕ್ಷಣೆಯ ಕಿರು ಮೇಲ್ವಿಚಾರಕನಾಗಿ ನನಗೆ ಬಡ್ತಿ ದೊರಕಿತು. ಹಮ್ದುಲ್ಲಾ ಅವರ ಮನೆಯಲ್ಲಿ ಹೆಚ್ಚು ಹೊತ್ತು ಕಳೆಯುವ ಅವಕಾಶವೂ ದೊರೆಯಿತು. ಬೇಕಾದಾಗ ದಿಲ್ಲಿಯ ಬೇರೆ ಬೇರೆ ಮೊಹಲ್ಲಾಗಳಲ್ಲಿ, ಗಲ್ಲಿಗಳಲ್ಲಿ ಹಿಂದಿನ ಸುಲ್ತಾನರುಗಳು ಕಟ್ಟಿ ಈಗ ಪಾಳು ಬಿದ್ದ ಅಥವಾ ಜನಸಂದಣಿ ಇಲ್ಲದ ಪುರಾಣ ಶಹರುಗಳಲ್ಲಿ ಸುತ್ತಾಡಿ ಬರುತ್ತಿದ್ದೆ. ದಿಲ್ಲಿ ಎಂಬುದು ಒಂದು ಶಹರಲ್ಲ, ಹಲವು ಪುರಾಣ ಶಹರುಗಳ ಸಮುಚ್ಚಯ. ಒಂದೊಂದು ಭಾಗಕ್ಕೆ ಹೋದರೂ ಒಂದೊಂದು ಇತಿಹಾಸ. ಅವುಗಳನ್ನೆಲ್ಲ ಹಮ್ದುಲ್ಲಾಹ್ ಅವರಿಂದ ಕೇಳಿ ತಿಳಿಯಬೇಕು. ಆಗ್ರಾದಿಂದ ಹಿಂತಿರುಗಿದ ಮೇಲೆ ಬಾದಶಾಹರು ಆಡಳಿತದಲ್ಲಿ ಒಂದೊಂದಾಗಿ ಇಸ್ಲಾಂ ತತ್ವವನ್ನು ಬಿಗಿ ಮಾಡತೊಡಗಿದರು. ಮುತ್ತಜ್ಜ ಅಕ್ಬರ್ ಬಾದಶಾಹರು ತಮ್ಮ ಹಿಂದಿನವರು ತಂದಿದ್ದ ಎಷ್ಟೋ ಇಸ್ಲಾಂ ಕಾನೂನುಗಳನ್ನು ಸಡಿಲಗೊಳಿಸಿದ್ದರಂತೆ, ಇನ್ನೆಷ್ಟನ್ನೋ ಕಿತ್ತೊಗೆದರಂತೆ. ಅವರ ಮಗ ಜಹಾಂಗೀರ್ ಬಾದಶಾಹರು ತಂದೆಯಷ್ಟು ಧರ್ಮಭ್ರಷ್ಟರಲ್ಲದಿದ್ದರೂ ಸಂಪೂರ್ಣ ಧರ್ಮನಿಷ್ಠರಾಗಿರಲಿಲ್ಲವಂತೆ. ಹಿಂದೂಗಳ ದೇವಾಲಯಗಳನ್ನು ನಾಶ ಮಾಡುವ, ವಿಗ್ರಹಗಳನ್ನು ಒಡೆಸಿ ಅವುಗಳ ಮೇಲೆ ಹೇಲು ಉಚ್ಚೆ ಹಾಕಿಸುವ ಕೆಲಸವನ್ನು ಅಲ್ಲಲ್ಲಿ ಮಾಡಿಸುತ್ತಿದ್ದರಂತೆ. ಆದರೆ ಹಿಂದೂ ಮಂದಿರಗಳನ್ನು ನಾಶ ಮಾಡುವ ಕೆಲಸವನ್ನು ಶಹಜಹಾನ್ ಬಾದಶಾಹರು ಕ್ರಮಬದ್ಧವಾಗಿ ಆರಂಭಿಸಿದರಂತೆ. ಹೊಸ ದೇವಾಲಯಗಳನ್ನು ಕಟ್ಟುವ, ಹಳೆಯದನ್ನು ದುರಸ್ತಿ ಮಾಡುವ ಕೆಲಸಗಳನ್ನು ಚಕ್ರಾಧಿಪತ್ಯದಾದ್ಯಂತ ನಿಷೇಧಿಸಿದರಂತೆ. ಒಳ್ಳೆಯ ಮಾತಿನಿಂದ, ಬಲಪ್ರಯೋಗದಿಂದ, ಅಧಿಕಾರದ ಬಿರುದು ಬಾವಲಿಗಳ, ವಿಶೇಷ ಸಂಬಳ ಸಾರಿಗೆಗಳ ಆಶೆ ತೋರಿಸುವುದರಿಂದ ಹಿಂದೂಗಳನ್ನು ಧರ್ಮಾಂತರಿಸುವ ಕೆಲಸವನ್ನು ಶಹಜಹಾನ್ ಬಾದಶಾಹರು ಉದ್ದಕ್ಕೂ ನಡೆಸಿದರಂತೆ. ತಮ್ಮ ಧರ್ಮಕ್ಕೆ ಅಂಟಿಕೊಂಡ ಎಷ್ಟೋ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಅಥವಾ ನೌಕರಿಯಿಂದ ಬರ್ಖಾಸ್ತ್ ಮಾಡುವ ಬೆದರಿಕೆಯನ್ನೂ ಪ್ರಯೋಗಿಸುತ್ತಿದ್ದರಂತೆ. ಹಿಂದೂಗಳಿಗೆ ತೀರ್ಥಯಾತ್ರೆ ಮಾಡಲು ವಿಶೇಷ ಸುಂಕವನ್ನು ವಿಧಿಸಿದರಂತೆ. ಇಸ್ಲಾಂ ಸ್ವೀಕರಿಸುವವರಿಗೆ ಹುದ್ದೆಗಳನ್ನು ಕೊಟ್ಟು ಆಕರ್ಷಿಸಲು ಶಾಮಿರ್ ಲಾಹೌರಿ ಮತ್ತು ಮುಹಿಬ್ ಅಲಿ ಸಿಂಧಿ ಎಂಬ ಇಬ್ಬರು ವಿಶೇಷ ಅಧಿಕಾರಿಗಳನ್ನೇ ನೇಮಿಸಿದ್ದರಂತೆ. ಅಜ್ಜನು ಅರೆಮನಸ್ಸಿನಿಂದ, ಅಪ್ಪನು ಅಶಿಸ್ತಿನ ಮನಸ್ಸಿನಿಂದ ತಂದ ಇಸ್ಲಾಮೀಕರಣ ಪ್ರಕ್ರಿಯೆಯನ್ನು ಔರಂಗಜೇಬ ಬಾದಶಾಹರು ಸಂಪೂರ್ಣ ಮತ್ತು ಶಿಸ್ತಿನ ಮನಸ್ಸಿನಿಂದ ಒಂದಾದ ಮೇಲೆ ಒಂದರಂತೆ ತತ್ವಬದ್ಧ ಹುಕುಂಗಳನ್ನು ಜಾರಿ ಮಾಡುವ ಮೂಲಕ ಪೂರ್ಣಗೊಳಿಸಿದರು. ತತ್ವಬದ್ಧ ಎಂದರೆ ಅವರು ಕುರಾನನ್ನು ತಳಮುಟ್ಟ ಬಾಯಿಯಲ್ಲೇ ಹೇಳುವ ಮಟ್ಟಿಗೆ ಓದಿದವರು. ಅದರ ಅರ್ಥ ಮತ್ತು ಗುರಿಗಳನ್ನು ಅನುಮಾನಕ್ಕೆ ಎಡೆ ಇಲ್ಲದಂತೆ ತಿಳಿದವರು. ಅಲ್ಲಾಹುವೇ ನಿಜವಾದ ರಾಜ, ಭೂಮಿಯ ಮೇಲೆ ಅಧಿಕಾರ ಮಾಡುವ ರಾಜನು ಆ ನಿಜವಾದ ರಾಜನ ಪ್ರತಿನಿಧಿ. ಅಲ್ಲಾಹುವಿನ ಧರ್ಮವನ್ನು ಪ್ರಚುರಪಡಿಸುವುದೇ ಪ್ರಭುತ್ವದ ಆದ್ಯ ಗುರಿ, ಆದ್ಯ ಕರ್ತವ್ಯ. ಯಾವನೇ ಪ್ರಜೆಯು ಅಲ್ಲಾಹುವಿನ ಪ್ರತಿಸ್ಪರ್ಧಿ ದೇವರನ್ನು ನಂಬಿದರೆ, ಅಂಥ ಪ್ರತಿಸ್ಪರ್ಧಿ ಇದ್ದಾನೆಂದು ಹೇಳಿದರೆ ಅದು ರಾಜದ್ರೋಹವಾಗುತ್ತದೆ. ಅದಕ್ಕಿಂತ ದೊಡ್ಡ ಪಾಪವಿಲ್ಲ. ಮರಣದಂಡನೆಯೊಂದೇ ಅದಕ್ಕೆ ತಕ್ಕ ಶಿಕ್ಷೆ. ಅಲ್ಲಾಹುವಿನ ಮಾರ್ಗದಲ್ಲಿ ಶ್ರಮಿಸುವುದಕ್ಕೆ ಜಿಹಾದ್ ಎಂದು ಹೆಸರು. ನಂಬದೇ ಇರುವವರ ರಾಜ್ಯವನ್ನು ನಂಬುವವರ ರಾಜ್ಯವನ್ನಾಗಿ ಮಾಡಲು ಯುದ್ಧ ಮಾಡುವುದಕ್ಕೆ ಜಿಹಾದ್ ಎಂದು ಹೆಸರು. ಯುದ್ಧದಲ್ಲಿ ಗೆದ್ದ ಮೇಲೆ ನಂಬದಿದ್ದವರೆಲ್ಲ ಗೆದ್ದವರ ಗುಲಾಮರಾಗುತ್ತಾರೆ. ಪ್ರಪಂಚದ ಪ್ರಜಾಸಮಸ್ತರನ್ನೂ ಇಸ್ಲಾಮಿಗೆ ಪರಿವರ್ತಿಸಿ ಎಲ್ಲ ವಿಧವಾದ ಭಿನ್ನ ನಂಬಿಕೆಗಳನ್ನು ನಾಶ ಮಾಡುವುದೇ ಇಸ್ಲಾಂ ರಾಜ್ಯದ ಗುರಿ. ಪವಿತ್ರ ಕುರಾನ್ ಹೇಳುತ್ತದೆ, ಪುಣ್ಯ ಮಾಸಗಳು ಕಳೆದ ನಂತರ ಅಲ್ಲಾಹುವಿನೊಡನೆ ಬೇರೆ ದೇವರುಗಳನ್ನು ಸೇರಿಸುವವರನ್ನು ನೀನು ಎಲ್ಲಿಯೇ ಕಾಣಲಿ ಕೊಂದು ಹಾಕು. ಆದರೆ ಅವರು ಧರ್ಮಾಂತರಿತರಾದರೆ ಅವರ ದಾರಿಯಲ್ಲಿ ಅವರು ಹೋಗಲಿ. ಮತ್ತೂ ಹೇಳುತ್ತದೆ, ಅವರು ತಮ್ಮ ತಪ್ಪು ನಂಬಿಕೆಗಳನ್ನು ತುಳಿದು ಹಾಕಿದರೆ ಅವರ ಹಿಂದಿನದನ್ನು ಕ್ಷಮಿಸುವುದಾಗಿ ನಂಬದವರಿಗೆ ಹೇಳಿ. ಅವರು ತಮ್ಮ ಹಳೆ ನಂಬಿಕೆಗಳಿಗೆ ಹಿಂತಿರುಗಿದರೆ ಹೋರಾಟವು ಕೊನೆಯಾಗುವವರೆಗೂ, ಎಲ್ಲವೂ ಅಲ್ಲಾಹುವಿನ ಧರ್ಮವಾಗುವವರೆಗೂ ಯುದ್ಧ ಮಾಡಿ.
ಮುಸ್ಲಿಂ ಅಲ್ಲದವನಿಗೆ ರಾಜಕೀಯವಾಗಿ ಯಾವ ಹಕ್ಕೂ ಇಲ್ಲ. ಮುಸ್ಲಿಂ ರಾಜ್ಯದಲ್ಲಿ ಬದುಕುವ ಹಕ್ಕೂ ಇಲ್ಲ. ಅವನನ್ನು ಬದುಕಲು ಬಿಟ್ಟರೆ ಅದು ತಾತ್ಕಾಲಿಕವಾಗಿ ಮಾತ್ರ. ಅದು ಗುಲಾಮನಿಗಿಂತ ತುಸು ಉತ್ತಮ ಸ್ಥಿತಿಯಲ್ಲಿ. ಅವನಿಗೆ ಜಿಮ್ಮಿ ಎಂದು ಹೆಸರು, ಏಕೆಂದರೆ ಅವನು ರಾಜ್ಯದೊಡನೆ ಒಂದು ಕರಾರಿಗೆ ಒಳಪಟ್ಟಿರುತ್ತಾನೆ. ಮುಸ್ಲಿಮನಿಗಿರುವ ಯಾವ ಸಾಧಾರಣ ಹಕ್ಕೂ ಅವನಿಗೆ ಇಲ್ಲ. ಅಲ್ಲದೆ ಮುಸ್ಲಿಂ ರಾಜ್ಯದಲ್ಲಿ ಬದುಕಲು ಬಿಟ್ಟಿರುವುದಕ್ಕಾಗಿ ಅವನು ಒಂದು ವಿಶೇಷ ತೆರಿಗೆಯನ್ನು ಕೊಡಬೇಕು. ಅದರ ಹೆಸರು ಜೆಸಿಯಾ. ಮೂಲ ಮುಸ್ಲಿಮರಿಗೆ ವಿನಾಯಿತಿ ಕೊಟ್ಟಿದ್ದ ವಿಶೇಷ ಭೂಕಂದಾಯವನ್ನು ಖರಜ್ ಅವನು ಕೊಡಬೇಕು. ಯುದ್ಧದ ಸೈನಿಕರನ್ನು ಸಾಕುವ ಖರ್ಚಿಗೆ ಇನ್ನೊಂದು ವಿಶೇಷ ಸುಂಕ ತರಬೇಕು. ಮುಸ್ಲಿಮನಿಗೆ ಮಾತ್ರ ಯೋಧನಾಗುವ ಅವಕಾಶ. ಮುಸ್ಲಿಮನಲ್ಲದವನು ಸೈನ್ಯದ ಕೆಳಹಂತದ ಸೇವಕನಾಗಬಹುದು. ದಳಪತಿಯೋ ಅಶ್ವಾರೋಹಿಯೋ ಆಗುವಂತಿಲ್ಲ. ತನ್ನ ವೇಷದಲ್ಲಿ, ನಡತೆಯಲ್ಲಿ, ಮಾತುಕತೆಗಳಲ್ಲಿ ವಿನಯವನ್ನು ತೋರಿಸಬೇಕು. ಕುದುರೆ ಸವಾರಿ ಮಾಡುವಂತಿಲ್ಲ. ಉತ್ತಮ ಬಟ್ಟೆ ತೊಡುವಂತಿಲ್ಲ. ಆಯುಧಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಮುಸ್ಲಿಂ ಜಾತಿಯ ಪ್ರತಿಯೊಬ್ಬರೊಡನೆಯೂ ಬಗ್ಗಿ ನಡೆಯಬೇಕು. ನ್ಯಾಯಾಲಯದಲ್ಲಿ ಅವನ ಸಾಕ್ಷಿಗೆ ಮುಸಲ್ಮಾನನ ಸಾಕ್ಷಿಗಿರುವ ಮಾನ್ಯತೆ ಇಲ್ಲ. ಅವರು ಜಾತ್ರೆ, ಪರ್ವ, ಉತ್ಸವಗಳೆಂದು ಸಮಾವೇಶಗೊಳ್ಳುವಂತಿಲ್ಲ. ಹೊಸ ದೇವಾಲಯಗಳನ್ನು ಕಟ್ಟುವಂತಿಲ್ಲ. ಹಳೆಯವನ್ನು ದುರಸ್ತಿ ಮಾಡಿಸಿಕೊಳ್ಳುವಂತಿಲ್ಲ. ಸೊಂಟವನ್ನು ಬಗ್ಗಿಸಿ ನಡೆದು ಬಂದು ಜೇಸಿಯಾವನ್ನು ಒಪ್ಪಿಸಬೇಕು. ಪೂರ್ವ ಪ್ರವಾದಿಗಳೇ ತಮ್ಮ ಅನುಯಾಯಿಗಳಿಗೆ ನಿಜ ಧರ್ಮವನ್ನು ಅನುಸರಿಸದವರು ವಿನಯದಿಂದ ಜೇಸಿಯಾವನ್ನು ಸ್ವತಃ ಕೈಗಳಿಂದ ತಂದೊಪ್ಪಿಸುವ ತನಕ ಕಾಳಗ ಮಾಡಿ ಎಂದು ಆಜ್ಞಾಪಿಸಿದ್ದಾರೆ. ಸ್ವೀಕರಿಸುವ ಮುಸ್ಲಿಮನು ಎತ್ತರವಾದ ಜಾಗದಲ್ಲಿ ಕೂತಿರಬೇಕು. ಎಷ್ಟೋ ವೇಳೆ ಮುಸ್ಲಿಮನು ಖ್ಯಾಕ್ ಎಂದು ಕಾಕರಿಸಿದರೆ ಜಿಮ್ಮಿಯು ಭಯಭಕ್ತಿಯಿಂದ ತನ್ನ ಬಾಯಿಯನ್ನು ಅಗಲಿಸಬೇಕು. ಮುಸ್ಲಿಮನು ಕ್ಯಾಕರಿಸುವುದನ್ನು ಅವನ ಬಾಯಿಗೆ ಉಗುಳಬೇಕು. ಅವನು ಸ್ವಲ್ಪವೂ ಅಸಹ್ಯ ತೋರ್ಪಡಿಸದೆ ಅದನ್ನು ನುಂಗಬೇಕು. ಮುಸಲ್ಮಾನನು ಮುಸಲ್ಮಾನನಲ್ಲದವನನ್ನು ಕೊಂದರೆ ಅದು ಅಪರಾಧವಲ್ಲ. ಒಟ್ಟಿನಲ್ಲಿ ಈ ಎಲ್ಲ ಅವಮಾನ, ಬಡತನ, ತೆರಿಗೆಗಳ ಭರದಿಂದ ತಪ್ಪಿಸಿಕೊಳ್ಳಲು ಜಿಮ್ಮಿಗಳು ಮುಸ್ಲಿಂ ಧರ್ಮವನ್ನು ಸ್ವೀಕರಿಸಲು ಮುಂದೆ ಬರಬೇಕು. ಶಹಜಹಾನ ಬಾದಶಾಹರು ಸಾಯುವ ಮೊದಲೇ ಔರಂಗಜೇಬ ಬಾದಶಾಹರು ಒಂದು ಫರ್ಮಾನ್ ಹೊರಡಿಸಿದರು. ಮುಸಲ್ಮಾನ್ ವ್ಯಾಪಾರಿಗಳು 2.5% ಮಾರಾಟ ತೆರಿಗೆ ಕೊಟ್ಟರೆ ಹಿಂದೂ ವ್ಯಾಪಾರಿಗಳು 5% ಕೊಡಬೇಕು. ಆದರೆ ಆಗ್ರಾ ದರ್ಬಾರಿಗೆ ಹೋಗಿ ಬಂದ ತಕ್ಷಣ ಮುಸ್ಲಿಂ ವ್ಯಾಪಾರಿಗಳಿಗೆ ತೆರಿಗೆಯನ್ನು ಪೂರ್ತಿ ಮನ್ನಾ ಮಾಡಿ ಹಿಂದೂ ವ್ಯಾಪಾರಿಗಳಿಗೆ ಹಳೆಯ 5% ದರವನ್ನು ಮುಂದುವರೆಸಿದರು. ಹಿಂದೂಗಳನ್ನು ವ್ಯಾಪಾರದಿಂದ ಸಂಪೂರ್ಣ ಹೊರಗೆ ಹಾಕುವುದು ಅವರ ಉದ್ದೇಶವಾಗಿತ್ತು. ಇನ್ನೊಂದು ಫರ್ಮಾನ್ ಹೊರಡಿಸಿ ಶೇಷ್ಕಾರ್ ಅಂದರೆ ಮುಖ್ಯ ಗುಮಾಸ್ತೆ ಮತ್ತು ಲೆಕ್ಕದ ಗುಮಾಸ್ತೆ ಅಂದರೆ ದಿವಾನಿಯನ್ ಹುದ್ದೆಗಳಲ್ಲಿರುವ ಎಲ್ಲ ಹಿಂದೂಗಳನ್ನು ವಜಾ ಮಾಡಿದರು. ಹಮ್ದುಲ್ಲಾ ಅವರು ವರ್ಣಿಸಿದ ಇದೆಲ್ಲವನ್ನೂ ಆಲಿಸಿದ ನಂತರ ನಾನು ಕೇಳಿದೆ, ಬಾದಶಾಹರು ಆಡಳಿತವನ್ನು ಕೈಗೆ ತೆಗೆದುಕೊಂಡು 8 ವರ್ಷವಾಯಿತಲ್ಲವೇ? ಇವೆಲ್ಲವನ್ನು ತಕ್ಷಣ ಯಾಕೆ ಮಾಡಲಿಲ್ಲ? ನೀನು ಹೇಳು. ಉತ್ತರವು ಸ್ವಯಂ ವೇದ್ಯವೆಂಬಂತೆ ಅವರು ಮುಗುಳ್ನಕ್ಕರು. ನನಗೆ ನಿಜವಾಗಿಯೂ ಹೊಳೆಯಲಿಲ್ಲ. ನನ್ನ ಮುಖ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿದರು, ಅದಕ್ಕೆ ಇತಿಹಾಸ ಓದಬೇಕು. ಕೆಲವು ಸಂದರ್ಭಗಳು, ಅವುಗಳ ವಿಚಕ್ಷಣೆಗಳು ಇತಿಹಾಸದ ಎಲ್ಲ ಕಾಲದಲ್ಲೂ ಒಂದೇ ಥರ ಇರುತ್ತವೆ. ನಮ್ಮವನೇ ಆದ ಜಿಯಾ ಉದ್ದೀನ್ ಬರನಿ ಅನ್ನುವವನು ಬರೆದಿಟ್ಟಿದ್ದಾನೆ. ಈಗ 400 ವರ್ಷದ ಹಿಂದೆ ಇದೇ ದಿಲ್ಲಿಯಲ್ಲಿ ಇತ್ತಲ್ಮಷ್ ಅನ್ನುವ ನಮ್ಮ ದೊರೆ ಆಳ್ತಿದ್ದ. ಆಗಿನ್ನೂ ನಮ್ಮವರು ಇಷ್ಟು ಪ್ರಬಲರಾಗಿರಲಿಲ್ಲ. ಸುತ್ತಮುತ್ತ ಹಿಂದೂ ರಾಜರು, ಚಂಬಲ್ನ ದಕ್ಷಿಣಕ್ಕೆ ಝಾನ್ಸಿ, ನರವರ್, ಗ್ವಾಲಿಯರ್ಗಳಲ್ಲಿ ಪರಿಹಾರರು, ರಣಥಂಬೋರಿನಲ್ಲಿ ಚೌಹಾಣರು, ರಜಪುತಾನದ ನೈಋತ್ಯದಲ್ಲಿ ಪ್ರಭಾವಶಾಲಿಗಳಾಗಿದ್ದ ಜಲೋರ್ನವರು, ಉತ್ತರದಲ್ಲಿ ಯದುವಂಶಿಗಳು, ಆಲ್ವರ್ನ ದಾರಿಯನ್ನು ಹಿಡಿತದಲ್ಲಿಟ್ಟುಕೊಂಡು ಬಯಾನ, ಥಂಗೀರ್, ಅಜಮೇರುಗಳನ್ನು ದಿಲ್ಲಿಯ ನಮ್ಮವರು ಆಡಳಿತ ಮಾಡುವುದಕ್ಕೆ ಕಷ್ಟವಾಗುವ ಹಾಗೆ ಮಾಡಿದ್ದರು. ಎಂಥ ಸ್ಥಿತಿ ಅರ್ಥ ಮಾಡಿಕೊ. ಈ ಸ್ಥಿತಿಯಲ್ಲಿ ಉಲೇಮಾಗಳು ಸುಲ್ತಾನ್ ಇಲ್ತತ್ಮಶ್ರ ಹತ್ತಿರ ಹೋಗಿ, ನೀವು ಮುಸ್ಲಿಮೇತರರ ಮೇಲೆ ಜಿಹಾದ್ ಯಾಕೆ ಮಾಡ್ತಿಲ್ಲ? ಮುಸ್ಲಿಮರಾಗಿ, ಇಲ್ಲದಿದ್ದರೆ ಸಾಯುಕ್ಕೆ ಸಿದ್ಧರಾಗಿ ಅಂತ ಯಾಕೆ ಕರಾರು ಹಾಕೊಲ್ಲ? ನಮ್ಮ ಧರ್ಮದ ಗುರಿಯಂತೆ ಯಾಕೆ ರಾಜ್ಯಾಡಳಿತ ನಡೆಸುತ್ತಿಲ್ಲ ಅಂತ ಗಲಾಟೆ ಮಾಡಿದರು.
ಧರ್ಮವನ್ನು ಬೇಗ ಎಲ್ಲೆಲ್ಲೂ ಆಚರಣೆಗೆ ತರೋದೇ ಧರ್ಮನಾಯಕರ ತರದೂದು. ಆಗ ಸುಲ್ತಾನರು ಏನು ಹೇಳಿದರು ಗೊತ್ತೇ? ಸದ್ಯದ ಸ್ಥಿತಿಯಲ್ಲಿ ಹಿಂದೂಸ್ಥಾನದಲ್ಲಿ ಮುಸ್ಲಿಮರು ಊಟದ ತಟ್ಟೆಯಲ್ಲಿ ಬಡಿಸುವ ಉಪ್ಪಿನ ಚಿಟಿಕೆಯಷ್ಟು ಅಲ್ಪಸಂಖ್ಯೆಯಲ್ಲಿದ್ದೀವಿ. ಇನ್ನು ಕೆಲವು ವರ್ಷಗಳ ನಂತರ ರಾಜಧಾನಿಯಲ್ಲಿ, ಸುತ್ತಮುತ್ತಿನ ಪ್ರದೇಶಗಳಲ್ಲಿ, ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿ ನಮ್ಮ ಸೈನ್ಯವು ಬಲಾಢ್ಯವಾದಾಗ ನೀವು ಹೇಳುತ್ತಿರುವ ಹಾಗೆ ಹಿಂದೂಗಳಿಗೆ ಇಸ್ಲಾಂ ಅಥವಾ ಸಾವಿನ ಆಯ್ಕೆಯನ್ನು ಕೊಡೋಕ್ಕೆ ಸಾಧ್ಯ. ಸದ್ಯದಲ್ಲಿ ಸುಮ್ಮನಿರಿ. ಇದನ್ನು ಯಾಕೆ ಹೇಳಿದೆ ಅಂದರೆ, ಆಗ್ರಾದಲ್ಲಿ ಶಹಜಹಾನ್ ಬಾದಶಾಹರು ಸೆರೆಯಲ್ಲಿದ್ದ ತನಕ ಇಲ್ಲಿ ಔರಂಗಜೇಬ ಬಾದಶಾಹರಿಗೆ ಸಾಮ್ರಾಜ್ಯದ ಸಂಪೂರ್ಣ ಹಿಡಿತ ದಕ್ಕಿರಲಿಲ್ಲ. ದಕ್ಷಿಣದ ಗುಡ್ಡದ ಇಲಿಯನ್ನು ಹಿಡಿದಾಗಿದೆ. ಅದು ಈಗ ತಪ್ಪಿಸಿಕೊಂಡಿರಬಹುದು. ಆದರೆ ಮರಾಠ ರಾಜ್ಯ ನಮ್ಮ ವಶವಾಗಿದೆ. ಅಲ್ಲದೆ ಮುಘಲ್ ಸೈನ್ಯವೆಲ್ಲ ನಮ್ಮದು. ಆದರೆ ಜಯಸಿಂಗರಂತಹ ರಜಪೂತರಿದ್ದಾರಲ್ಲ, ನಾನು ನಡುವೆಯೇ ಕೇಳಿದೆ. ಅವರೆಲ್ಲ ಹೆಸರಿಗೆ ರಜಪೂತರು. ಬಾದಶಾಹರು ರಾಜ ಅನ್ನುವ ಬಿರುದು ದಯಪಾಲಿಸಿದರೆ ರಾಜ ಅನ್ನಿಸಿಕೊಳ್ಳುವವರು, ಕಿತ್ತುಕೊಂಡರೆ ಇಲ್ಲ. ಈಗ ದಕ್ಷಿಣದ ಯುದ್ಧಕ್ಕೆ ಹೋಗು ಅಂದರೆ ಅಲ್ಲಿಗೆ ಹೋಗಬೇಕು. ಅಲ್ಲಿ ಬೇಡ, ಹಿಂತಿರುಗಿ ವಾಯುವ್ಯಕ್ಕೆ ನಡೆ ಅಂದರೆ ಗಾನ್ಮುಹ್ ಎರಡನ್ನೂ ಮುಚ್ಚಿಕೊಂಡು ನಡೆಯುತ್ತಾರೆ. ಜೀವನೋಪಾಯಕ್ಕೆ ಬೇರೆ ದಾರಿ ಇಲ್ಲದೆ ಸೈನಿಕ ವೃತ್ತಿ, ದಳಪತಿ ವೃತ್ತಿ ಹಿಡಿದ ಇಂಥ ಸೇವಕರಿಂದ ಯಾವ ವಿಷಯಕ್ಕೂ ವಿರೋಧ ಬರುವಂತಿಲ್ಲ. ಇವನ್ನೆಲ್ಲ ಯೋಚಿಸಿಯೇ ಬಾದಶಾಹರು ಈಗ ಇಡೀ ಹಿಂದೂಸ್ಥಾನವನ್ನು ಇಸ್ಲಾಂಗೊಳಿಸುವತ್ತ ದೃಢ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಕೆಲವೇ ವರ್ಷಗಳು, ನೀನೇ ನೋಡುವೆಯಂತೆ. ಗುಜರಾತಿನಿಂದ ಬಂಗಾಳ ಪೂರ್ತಿ, ಥಾನೇಸರದಿಂದ ಗೋಲ್ಕೊಂಡಾದಾಚೆ ಯಾವ ಯಾವ ದೇಶಗಳು, ಪಾಳೆಯ ಪಟ್ಟುಗಳು ನನಗೂ ಪೂರ್ತಿ ಗೊತ್ತಿಲ್ಲ. ಎಲ್ಲೆಲ್ಲೂ ಮಸೀದಿಯ ಮಿನಾರುಗಳು ಆಕಾಶವನ್ನು ಮುಟ್ಟುತ್ತವೆ. ಮುಷ್ರಿಕರ ಗುಡಿಗಳೆಲ್ಲ ಕುಸಿದು ವಿಗ್ರಹಗಳು ಮಸೀದಿಗೆ ಹೋಗುವ ಮೆಟ್ಟಿಲು ಕಲ್ಲುಗಳಾಗುತ್ತವೆ. ಆಲಂಗೀರ್ ಬಾದಶಾಹರಿಗೆ ಸ್ವರ್ಗದ ಅತ್ಯುನ್ನತ ಎತ್ತರದಲ್ಲಿ ಸ್ಥಳ ಕಟ್ಟಿಟ್ಟಿದೆ ಎನ್ನುವಾಗ ಹಮ್ದುಲ್ಲಾಹರ ಮುಖದಲ್ಲಿ ಧನ್ಯತೆ ಮೂಡಿತು. ಸ್ವರ್ಗದಲ್ಲಿ ಕಟ್ಟಿಟ್ಟ ಸ್ಥಳವು ತಮ್ಮದೇ ಎನ್ನುವಂತೆ. ಹೊಸ ಫರ್ಮಾನುಗಳ ಪರಿಣಾಮವನ್ನು ಕಣ್ಣಾರೆ ಕಾಣುವ ಅವಕಾಶ ನನಗೆ ಆಗಲಿಲ್ಲ. ಏಕೆಂದರೆ ನಾನಿದ್ದ ಜನಾನ ಮತ್ತು ಓಡಿಯಾಡುತ್ತಿದ್ದ ದಿಲ್ಲಿ ಶಹರು ಸಂಪೂರ್ಣವಾಗಿ ಮುಸ್ಲಿಂ ಆಗಿದ್ದವು. ಉದಯಪುರಿ ಮಹಲ್ ಅವರು ಎಷ್ಟೇ ನಚ್ಚಿನವರಾದರೂ ಬಾದಶಾಹರಿಗೆ ರಾಜಕಾರಣದ ಕೆಲಸಗಳೇ ತುಂಬಿಕೊಂಡಿರುತ್ತಿದ್ದವು. ಅಲ್ಲದೆ ಅವರು ಬಿಡುವಾದಾಗ ಇತರ ಬೇಗಮರು ಮತ್ತು ಖಮ್ಮಗಳಿಗೂ ಒಂದಿಷ್ಟು ಸಮಯ ಕೊಡಬೇಕಿತ್ತು. ಆ ಬಗೆಗೆ ಉದಯಪುರಿ ಮಹಲರು ಬಾದಶಾಹರೊಡನೆ ಜಗಳ ಕಾಯುತ್ತಿದ್ದರೂ ಅದು ಪ್ರೇಮ ಕಲಹವಾಗುತ್ತಿತ್ತೇ ಹೊರತು ನಿಜವಾದ ಧಿಕ್ಕಾರದ ಸೆಣಸಾಟವಾಗುತ್ತಿರಲಿಲ್ಲ. ತಾನು ಪ್ರೇಮ ಕಲಹ ಮಾಡುತ್ತಿರುವುದು ಬಾದಶಾಹರೊಡನೆ, ಅದರಲ್ಲಿಯೂ ಔರಂಗಜೇಬ ಬಾದಶಾಹರೊಡನೆ ಎಂಬ ಅರಿವು ಮಹಲರಿಗೆ ಇರುತ್ತಿತ್ತು. ಮನರಂಜನೆಯೊದಗಿಸಿ ಹೊತ್ತು ಕಳೆಸಲು ಎಷ್ಟೇ ಸೇವಕಿಯರಿದ್ದರೂ ಅವರಿಗೆ ಜನಾನದೊಳಗಿನ ಜೀವನವು ಏಕತಾನವಾಗುತ್ತಿತ್ತು. ಆದ್ದರಿಂದ ಆಗಾಗ ದರ್ಬಾರಿನ ಅಮೀರರ ಬೇಗಮರಲ್ಲಿ ತಮಗೆ ಪರಿಚಯವಿದ್ದ ಯಾರಾದರೊಬ್ಬರನ್ನು ಹೇಳಿ ಕಳಿಸಿ ಕರೆಸಿಕೊಳ್ಳುತ್ತಿದ್ದರು. ಅಂಥ ಬೇಗಮರುಗಳು ಬೆಳಗ್ಗೆ ಬಂದರೆ ಸಂಜೆಯವರೆಗೂ ಇದ್ದು ಕಷ್ಟ ಸುಖ ಮಾತನಾಡಿಕೊಂಡು ಹೋಗುತ್ತಿದ್ದರು. ಬಾದಶಾಹಿ ಜನಾನಕ್ಕಿಂತ ಅಮೀರಿ ಜನಾನದ ಬೇಗಮರುಗಳಿಗೆ ಮುಸ್ಲಿಂ ಹೊರಪ್ರಪಂಚದ ಸಂಗತಿಗಳು ತುಸು ಹೆಚ್ಚಾಗಿ ಗೊತ್ತಿರುತ್ತಿದ್ದವು. ಒಂದು ದಿನ ಉದಯಪುರಿ ಮಹಲರು ನನ್ನನ್ನು ಕರೆದು, ದಿಲ್ಶದ್ ಖಾನರ ಮಹಲಿಗೆ ಹೋಗಿ ನಾಳೆ ಬೆಳಗ್ಗೆ ನನ್ನ ಭೇಟಿಗೆ ಬರುವಂತೆ ಶಬಾನಾ ಬೇಗಮರಿಗೆ ಹೇಳಿ ಬಾ ಎಂದು ಆಜ್ಞಾಪಿಸಿದರು. ಶಬಾನಾ ಬೇಗಮರನ್ನು ನಾನು ನೋಡಿದ್ದೆ. ಅವರ ಮಹಲನ್ನೂ ನೋಡಿದ್ದೆ. ಅದು ಇರುವುದು ತುಘಲಕಾಬಾದಿನಲ್ಲಿ. ನಡೆದು ಹೋಗಿ ಬರಲು ದೂರವಾಗಿರುವುದರಿಂದ ಒಂದು ಕುದುರೆ ಬೇಕೆಂಬ ನನ್ನ ಕೋರಿಕೆಯನ್ನು ಮಹಲರು ತಕ್ಷಣ ಮನ್ನಿಸಿದರು. ಅದು ದೂರವೆಂಬುದು ಅವರಿಗೂ ಗೊತ್ತಿತ್ತು. ದಿಲ್ಲಿಗೆ ಮುತ್ತಿಗೆ ಹಾಕಿದ ಮುಸ್ಲಿಂ ದಾಳಿಕೋರರು ತಾವು ಗೆದ್ದ ಶಹರಿನಲ್ಲಿ ವಾಸಿಸದೆ ತಮಗೆ ಬೇಕಾದಂತೆ ಪಕ್ಕದಲ್ಲಿ ಹೊಸ ಶಹರನ್ನು ಕಟ್ಟುತ್ತಿದ್ದರು. ತಾವು ಬರುವ ಪೂರ್ವದಲ್ಲಿ ಮುಸ್ಲಿಮರೇ ಇರಲಿ, ಅದು ಮುಸ್ಲಿಮರು ಕಟ್ಟಿದ ಶಹರೇ ಆಗಿರಲಿ, ಯುದ್ಧವೆಂದರೆ ಮನೆ ಮಠಗಳಿಗೆ ಬೆಂಕಿ ಇಕ್ಕುವುದು ಅವರ ಪರಿಪಾಠವೇ ಆಗಿತ್ತು.
ಅಲ್ಲದೆ ಅಕ್ಕಪಕ್ಕದಲ್ಲಿ ಎಷ್ಟು ಕೋಸು ಬೇಕಾದರೂ ಮಟ್ಟಸವಾದ ಜಾಗ. ಸೆರೆ ಹಿಡಿದು ಏನೂ ಖರ್ಚಿಲ್ಲದೆ ದುಡಿಸಿಕೊಳ್ಳಬಹುದಾಗಿದ್ದ ಲಕ್ಷಗಟ್ಟಲೆ ಗುಲಾಮ ಖೈದಿಗಳು. ಹೀಗಾಗಿ ದಿಲ್ಲಿಯ ಸುತ್ತಮುತ್ತ ಹಳೆಯ ಭಗ್ನ ಶಹರುಗಳು ಹರಡಿಕೊಂಡಿದ್ದವು. ಭಗ್ನವಾಗಿದ್ದರೂ ಸಂಪೂರ್ಣ ಜನಹೀನವಾಗಿರಲಿಲ್ಲ. ಎಷ್ಟೋ ಜನರು ಯುದ್ಧ ಮುಗಿದ ಮೇಲೆ ತಮ್ಮ ಹಳೆಯ ಮನೆಗಳನ್ನೇ ದುರಸ್ತಿ ಮಾಡಿಕೊಂಡು ವಾಸಿಸುತ್ತಿದ್ದರು. ದರ್ಬಾರಿನಿಂದ ತುಸು ದೂರವಿರುವ ಒಳ ಉದ್ದೇಶದ ಕೆಲವು ಅಮೀರರು ಇಂಥ ಶಹರುಗಳಲ್ಲಿದ್ದ ಹಳೆಯ ಮಹಲುಗಳನ್ನು ದುರಸ್ತು ಮಾಡಿಕೊಂಡು ಇರುತ್ತಿದ್ದರು. ಹೇಗೂ ಸುತ್ತಮುತ್ತ ಮುಸ್ಲಿಂ ಜನಗಳೇ. ಹತ್ತಿರವೇ ಹಳೆಯ ಸುಲ್ತಾನರು ಕಟ್ಟಿಸಿದ ಮಸೀದಿಗಳು. ಬಾದಶಹಾರ ಕಣ್ಣಿಗೆ ಅತಿಯಾಗಿ ಬಿದ್ದರೆ ಯುದ್ಧಕ್ಕೆ ಕಳಿಸಬಹುದು. ಆಸ್ಥಾನಿಕರ ಪರಸ್ಪರ ಸ್ಪರ್ಧೆ, ಸಂಚು, ಒಳಸಂಚುಗಳಿಗೆ ಸಿಕ್ಕಬಾರದೆಂಬ ಎಚ್ಚರವೂ ಒಂದು ಮುಖ್ಯ ಕಾರಣವಾಗಿತ್ತು. ಮುಘಲರ ದಿಲ್ಲಿಯಲ್ಲಿ ನಾನು ಬೇಕಾದಷ್ಟು ತಿರುಗಾಡುತ್ತಿದ್ದೆನಾದರೂ ಭಗ್ನವಾದ ಹಳೆಯ ಶಹರುಗಳಿಗೆ ಹೋಗುವ ಅವಕಾಶವಿರುತ್ತಿರಲಿಲ್ಲ. ಕುತುಬ್ ಮಿನಾರಿನಂಥವನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ನೋಡಬೇಕಾದಂಥ ವಾಸ್ತುವೂ ಇರಲಿಲ್ಲ. ಕುದುರೆ ಏರಿ ಓಡಾಡುವ ಅವಕಾಶ ಅಪರೂಪವಾಗಿತ್ತು. ಮಹಲ್ ಅವರ ಅಣತಿಯಲ್ಲದೆ ನನಗೆ ಕುದುರೆಯನ್ನು ಕೊಡುತ್ತಲೂ ಇರಲಿಲ್ಲ. ನನಗೆ ಕೊಟ್ಟದ್ದು ನಾಟಿ ಕುದುರೆ. ಯುದ್ಧಕ್ಕೆಂದೇ ಆಯ್ದು ತರಬೇತಿಗೊಂಡ ಅರಬಿ ಜಾತಿಯದಲ್ಲ. ಅದನ್ನು ಏರಲು ತರಬೇತಿ ಬೇಕು, ಅಭ್ಯಾಸ ಬೇಕು. ರಾಜಕುಮಾರನಾಗಿದ್ದಾಗ ಪಡೆದಿದ್ದ ತರಬೇತಿ, ಅಭ್ಯಾಸಗಳೆಲ್ಲ ಮರೆತು ಜನಾನಾದ ಸೇವಕನಾಗಿ ಇಷ್ಟು ವರ್ಷ ಕಳೆದಿರುವ ನಪುಂಸಕನಿಗೆ ಅಂಥ ಕುದುರೆಯನ್ನು ಮುಟ್ಟುವ ಅವಕಾಶವಾದರೂ ಎಲ್ಲಿ? ನಾಟಿಯನ್ನೇರಿ ಗಾಳಿಗೆ ಕೂದಲು ಮತ್ತು ಅಂಗಿಗಳು ಹಾರಾಡುವಂತೆ ಓಡಿಸುವಾಗ ಖುಷಿಯಾಗುತ್ತಿತ್ತು. ಅಮೀರ್ ದಿಲ್ಶದ್ ಖಾನರ ಮಹಲಿನ ಕೋಟೆ ದರವಾಜ ಮುಚ್ಚಿತ್ತು. ಆದರೆ ಒಳಗಿನಿಂದ ಅಗಳಿ ಹಾಕಿರಲಿಲ್ಲ. ನಾನು 2 ಸಲ ಗಟ್ಟಿಯಾಗಿ ಬಡಿದರೂ ಯಾರೂ ಬಂದು ತೆಗೆಯಲಿಲ್ಲ. ಅದನ್ನು ತೆಗೆದರೆ ಕೈತೋಟ. ಅದರೊಳಗೆ ನಡೆದರೆ ಮಹಲಿನ ಮುಂದಿನ ಬಾಗಿಲು. ನಾನು ನಪುಂಸಕನಾಗಿದ್ದರಿಂದ, ಅಲ್ಲದೆ ಬಾದಶಹಾರ ಜನಾನಾದ ಆದೇಶ ಹೊತ್ತು ತಂದವನಾಗಿದ್ದರಿಂದ ಕೋಟೆ ದರವಾಜವನ್ನು ತೆಗೆದುಕೊಂಡು ಕೈತೋಟಕ್ಕೆ ಹೋಗಬಹುದೆಂಬ ರಿವಾಜಿನಿಂದ ದರವಾಜನ್ನು ನಾನೊಬ್ಬ ಹಿಡಿಸುವಷ್ಟು ನೂಕಿಕೊಂಡು ಒಳಗೆ ನಡೆದೆ. ಅಷ್ಟರಲ್ಲಿ ಬಾಗಿಲು ತೆರೆಯಲೆಂಬಂತೆ ಒಬ್ಬ ಯುವತಿ ಬರುತ್ತಿದ್ದಳು. ಎಡ ಕಂಕುಳಿನಲ್ಲೊಂದು ಮಗು. ಲೆಹೆಂಗಾ, ಅಂಗಿಯ, ದುಪಟ್ಟ. ಮುಸಲ್ಮಾನಳಾದರೂ ಖಾನ್ದಾನಿಯಲ್ಲ. ಗುಲಾಮಿ ಎಂದು ಹೇಳಿಬಿಡಬಹುದಿತ್ತು. ಗುಲಾಮಿಯಲ್ಲದಿದ್ದರೆ ಅವಳೇಕೆ ಬಾಗಿಲು ತೆರೆಯಲು ಮಹಲಿನ ಬಾಗಿಲನ್ನು ದಾಟಿ, ಅದು ಮರ್ದಾನವನ್ನು ಹಾಯ್ದು ಕೈತೋಟದ ತನಕ ಬರುತ್ತಿದ್ದಳು? ಮರ್ದಾನದಲ್ಲಿ ಯಾರೂ ಗಂಡಸರಿರಲಿಕ್ಕಿಲ್ಲ. ಅವಳ ಮುಖವನ್ನು ನೋಡುತ್ತಿದ್ದಂತೆ ಇವಳನ್ನು ಎಲ್ಲೋ ನೋಡಿರುವ, ಚೆನ್ನಾಗಿ ಪರಿಚಯವಿರುವ, ಎಲ್ಲಿ ನೋಡಿದ್ದೇನೆ? ಅವಳ ಮುಖವನ್ನೇ ದಿಟ್ಟಿಸುತ್ತಾ ನಿಂತಾಗ ಅವಳು ನನ್ನ ಮುಖವನ್ನು ದಿಟ್ಟಿಸುತ್ತಾ, ಗುರುತು ಸಿಕ್ಕಿತು. ಅವಳಿಗೂ ನನ್ನ ಗುರುತು ಸಿಕ್ಕಿದೆ. ಅವಳ ಮುಖ ಅರಳಿತು, ಕೆಂಪಾಯಿತು, ಕಪ್ಪು ತಿರುಗಿತು. ಕಣ್ಣುಗಳು ಊದಿಕೊಂಡವು, ಒಡೆದುಕೊಂಡವು, ನೋಡುವ ಶಕ್ತಿಯನ್ನು ಕಳೆದುಕೊಂಡವು. ಮೈ ನಡುಗತೊಡಗಿತು. ತುಟಿ ಕಚ್ಚಿಕೊಂಡಳು, ಹಿಂತಿರುಗಿದಳು. ಹೆದರಿದ ಜಿಂಕೆಯಂತೆ ಒಳಗೆ ಓಡಿಬಿಟ್ಟಳು. ಓಡಿದ ಅಸಹಜತೆಗೆ ಕಂಕುಳಿನಲ್ಲಿದ್ದ ಮಗುವು ಅಳತೊಡಗಿತು. ಮಹಲಿನ ಒಳಭಾಗಕ್ಕೋ ಯಾವುದೋ ಮೂಲೆಗೋ ಹೋದಳೆಂದು ಕಿರುಚು ದೂರವಾಗಿ ಕಿವಿಮರೆಯಾದದ್ದರಿಂದ ತಿಳಿಯಿತು. ನನ್ನ ತುಟಿಗಳು ಕಂಪಿಸುತ್ತಿದ್ದವು, ಮೈ ನಡುಗುತ್ತಿದ್ದವು. ತಲೆ ಸುತ್ತಿ ಬಂದಂತಾಗಿ ನೆಲದ ಮೇಲೆ ಕುಳಿತುಬಿಟ್ಟೆ. ತುಸು ಹೊತ್ತಿನಲ್ಲಿ ಕೆಳಗೆ ಬೀಳುವುದಿಲ್ಲ, ತಲೆಯೊಳಗೆ ತೋಲನ ಬಂದಿದೆ ಎನ್ನಿಸಿದರೂ ಎದ್ದು ನಿಲ್ಲುವ ಧೈರ್ಯವಾಗಲಿಲ್ಲ. ಅಷ್ಟರಲ್ಲಿ ಒಳಗಿನಿಂದ ಸುಮಾರು 50 ದಾಟಿದ ಒಬ್ಬ ಸೇವಕಿ ಬಂದಳು. ಅವಳದು ಅದೇ ವೇಷ, ಲೆಹೆಂಗಾ, ಅಂಗಿಯ, ದುಪಟ್ಟ. ಇವಳು ಗುಲಾಮಳೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀವಾರು? ಏನು ಬೇಕು? ಅವಳು ಕೇಳಿದಳು. ನಾನು ಹಿಜಡ ತಡವರಿಸಿದೆ. ನೋಡಿದರೆ ಗೊತ್ತಾಗುತ್ತೆ, ಇಲ್ಲದಿದ್ದರೆ ದರವಾಜ ದಾಟಿ ಬರುವ ಧೈರ್ಯವಾಗುಲ್ಲ. ಏನು ಬೇಕು? ಉದಯ್ಪುರಿ ಮಹಲ್ ಅವರು ಶಬಾನಾ ಬೇಗಂ ಸಾಹಿಬಾ ಅವರಿಗೆ ಸಂದೇಶ ಕಳಿಸಿದ್ದಾರೆ. ಅವರ ಕೈಲಿ ಮಾತನಾಡಬೇಕು. ಒಳಗೆ ಬನ್ನಿ ಎಂದು ಅವಳು ನನ್ನನ್ನು ಮರ್ದಾನವನ್ನು ದಾಟಿಸಿ ನಡುವಣ ಬಿಸಿಲು ಅಂಗಳದ ಆಚೆಗೆ ಇದ್ದ ಜನಾನಾದ ಬಾಗಿಲಿನ ಹತ್ತಿರಕ್ಕೆ ಕರೆದೊಯ್ದಳು.
ಬಂದು ಭೇಟಿಯಾಗುವಂತೆ ಮಹಲ್ ಅವರು ಕಳಿಸಿದ ಸಂದೇಶದಿಂದ ಬೇಗಂ ಸಾಹಿಬಾರ ಮುಖದಲ್ಲಿ ಧನ್ಯತೆ ಅರಳಿತು. ಮಹಲ್ರ ಗುಲಾಮ ಹಿಜ್ಡಾ ಎಂದು ನನ್ನನ್ನು ವಿಶೇಷ ರೀತಿಯಲ್ಲಿ ಉಪಚರಿಸಿದರು. ಸೇವಕಿ ಶರಬತ್ತು ತಂದುಕೊಟ್ಟಳು. ದೂರ ಬಂದಿದ್ದೀರಿ, ಊಟ ಮಾಡಲೇಬೇಕು ಎಂದರು. ಕುದುರೆಗೆ ಹುಲ್ಲು ನೀರು ಹಾಕಿಸು ಎಂದು ಸೇವಕಿಗೆ ಹೇಳಿದರು. ಮೊದಲು ಬಂದು ಬಾಗಿಲು ತೆಗೆದವಳನ್ನು ನಾನು ನೋಡಿ ಮಾತನಾಡಬೇಕು, ಕರೆಸಿ ಎಂದು ಬೇಗಂ ಸಾಹಿಬಾರನ್ನು ಕೇಳಿಕೊಳ್ಳುವ ಮನಸ್ಸಾಯಿತು. ಆದರೆ ಅವಳು ಅವಳೇ ಹೌದೋ ಅಲ್ಲವೋ ಎಂಬ ಅನುಮಾನ. ಅವಳನ್ನು ಹೋಲುವ ಬೇರೆ ಹೆಂಗಸಾಗಿದ್ದರೆ ಮುಖದಲ್ಲಿ ಅಷ್ಟೊಂದು ಬಗೆಯ ಭಾವಗಳು ಅಲೆಯಲೆಯಾಗಿ ಎದ್ದು ಕಣ್ಣುಗಳಲ್ಲಿ ತುಂಬಿ ಹರಿದು ತುಟಿಗಳು ನಡುಗಿ ಯಾಕೆ ಓಡಿಹೋದಳು? ಜೌಹರ್ ಮಾಡಿಕೊಂಡವಳು ಬದುಕುಳಿಯುವುದು ಹೇಗೆ? ಅವಳನ್ನು ಹೋಲುವ ಬೇರೊಬ್ಬಳನ್ನು ನೋಡಿ ಅವಳೇ ಎಂದು ನನ್ನ ಮನಸ್ಸು ಭ್ರಮಿಸಿತೆ. ರಜಿಯಾಳ ಮಾತು. ಇಟ್ಟಿಗೆ ನಾಟಕಕ್ಕೆ ಹೋದ ನಂತರ 6 ತಿಂಗಳು ನಾನು ಬೆಂಗಳೂರಿಗೆ ಹೋಗಲಿಲ್ಲ. ಔರಂಗಜೇಬ ಅವನ ಹಿನ್ನೆಲೆಯ ಮೂಲ ಆಕರಗಳನ್ನು ಅಧ್ಯಯನ ಮಾಡದೆ ನನ್ನ ಕಾದಂಬರಿಯಲ್ಲಿ ವಾಸ್ತವ ಸತ್ಯವನ್ನು ಮೂಡಿಸುವುದು ಸಾಧ್ಯವಿರಲಿಲ್ಲ. ಅದನ್ನೆಲ್ಲ ಓದುವಾಗಲೇ ಮನಸ್ಸಿನಲ್ಲಿ ಮುನ್ನಡೆದ ಕಥೆಯನ್ನು ಬರೆದು ಒಂದು ನಿಲುಗಡೆಗೆ ಬಂದ ನಂತರ ಬೆಂಗಳೂರಿಗೆ ಹೋದೆ. ಅಮೀರನ ಮುನಿಸು ಇಷ್ಟರಲ್ಲಿ ಇಳಿದಿರುತ್ತದೆಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳದಿದ್ದರೂ ಹೀಗೆಯೇ ಬಿಟ್ಟರೆ ಅವನ ಮನಸ್ಸು ಇನ್ನೂ ದೂರವಾಗುತ್ತದೆಂಬ ಎಚ್ಚರ. ಜೊತೆಗೆ ಇನ್ನು 6-8 ತಿಂಗಳಿನಲ್ಲಿ ನಾನೇ ಬೆಂಗಳೂರಿಗೆ ಬರುತ್ತೇನೆಂದು ಹೇಳಿ ಸಮಾಧಾನಪಡಿಸುವ ಸಂಭಾವ್ಯತೆಗಳೂ ಸೇರಿದ್ದವು. ಬೆಂಗಳೂರಿಗೆ ಹೋದರೂ ನರಸಾಪುರವನ್ನು, ಅದರಲ್ಲೂ ನಾನು ಹುಟ್ಟಿ ಬೆಳೆದ ಅಪ್ಪ 28 ವರ್ಷ, ನಾನು 3.5 ವರ್ಷ ಅಧ್ಯಯನ ಮಾಡಿದ ಈ ಮನೆಯನ್ನು ಪೂರ್ತಿ ಬಿಡಲು ಸಾಧ್ಯವಿಲ್ಲವೆಂದು ಮನಸ್ಸಿನಲ್ಲೇ ನಿರ್ಧರಿಸಿದ್ದೆ. ಇದು ನನ್ನ ಮನೆ, ನನ್ನ ಬೇರು ಎಂಬ ಭಾವ ಗಟ್ಟಿಯಾಗಿ ಬೆಳೆದಿತ್ತು. ಬೆಂಗಳೂರಿನ ಮನೆಯಲ್ಲಿ ಗುಡಿಸಿ ಸಾರಿಸುವ ಕೆಲಸದವಳು ಇದ್ದಳು. ನಾನೇ ಕಷ್ಟ ಸುಖ ಮಾತನಾಡಿದೆ. ಅಮೀನಾಬಾನು ಎಲ್ಲಿ? ನನಗೆ ಹಸಿವಾಗಿದೆ, ನೀನೇ ಏನಾದರೂ ತಿಂಡಿ ಮಾಡಿಕೊಡ್ತೀಯಾ ಎಂದೆ. ಇಲ್ಲಿ ಊಟ ತಿಂಡಿ ಮಾಡುವ ಯಾವ ಸಾಮಾನೂ ಇಲ್ಲ. ಸಾಹೇಬರು ಶಿವಾಜಿನಗರದಲ್ಲಿರ್ತಾರೆ, ಅವರ ಮನೆಯಲ್ಲಿ. ಶಿವಾಜಿನಗರಕ್ಕೇ ಬಂದು ಅಡಿಗೆ ಮಾಡು ಅಂತ ಅವರೇನೋ ಕರೆದರು. ನನಗೆ ದೂರವಾಗುತ್ತೆ ಅಂತ ಹೇಳಿ ಅಮೀನಾಬಾನು ಕೆಲಸ ಬಿಟ್ಟಳು. ನಾನು ಈ ಫ್ಲ್ಯಾಟನ್ನು ಗುಡಿಸಿ ಸಾರಿಸಿ ಮಾಡೋಕ್ಕೆ ಬಾಗಿಲು ತೆಗಿತೀನಿ, ಬಾಕಿಯಂತೆ ಯಾರೂ ಇರೋಲ್ಲ ಎಂದಳು. ನಾನು ಅವಳ ಮುಖ ನೋಡಿದೆ. ಉಳಿದದ್ದೇನಿದ್ದರೂ ಹೇಳು ಎಂಬಂತೆ. ಅವಳು ನನ್ನ ದೃಷ್ಟಿಯನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು, ಆದರೆ ಸೋತಳು. ಎಲ್ಲಾನೂ ಹೇಳಿಬಿಡು ಎಂದೆ. ನನಗ್ಯಾಕೆ ಯಜಮಾನಿಕೆ, ನಿಮಗೆ ಗೊತ್ತಿರುತ್ತೆ ಅಂದುಕೊಂಡಿದ್ದೆ. ನಾನು ಹೇಳಿದ್ದನ್ನು ನೀವು ಸಾಹೇಬರ ಕೈಯಲ್ಲಿ ಅನ್ನೋಲ್ಲ ಅಂತ ಆಣೆ ಹಾಕಿದರೆ ಹೇಳ್ತೀನಿ ಎಂದಳು ಸೋತವಳಂತೆ. ನಿನ್ನಾಣೆ ಎಂದೆ. ಸಾಹೇಬರು ಇನ್ನೊಂದು ನಿಕಾಹ್ ಮಾಡಿಕೊಂಡರು. ಹುಡುಗಿ ಸ್ಕೂಲಿನಲ್ಲಿ ಉರ್ದು ಟೀಚರ್. ಅವಳ ಅಪ್ಪ ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಎದುರಿಗೆ ಹಣ್ಣಿನ ಅಂಗಡಿ ಇಟ್ಟವನಂತೆ. ಅವಳಿಗೆ 25 ವಯಸ್ಸು. ಸಾಹೇಬರ ಶಿವಾಜಿನಗರದ ಕೇರಿಯೋಳೆ. ಒಳಗೆ ನಿಶ್ಶಬ್ದ ಕವಿದು ನನ್ನ ತಲೆ ಸುತ್ತಿ ಬರುವಂತಾಯಿತು. ಮುಸ್ಲಿಂ ಗಂಡಸರೆಲ್ಲ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿರುವ ಶರಿಯತ್ನ ಹಕ್ಕನ್ನು ಅಮೀರ್ ಬಳಸಿಕೊಂಡಿದ್ದಾನೆ ಎಂದು ಅರ್ಥವಾಯಿತು. ತಂದೆ ತಾಯಿ ಸತ್ತ ಮೇಲೆ ಶಿವಾಜಿನಗರದ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದ. ಮಲ್ಲೇಶ್ವರದ ಈ ಪ್ರದೇಶವೆಲ್ಲ ಹಿಂದೂಗಳು ವಾಸವಿರುವುದು. ವಿದ್ಯಾವಂತ ಜನ, ಬಹುತೇಕ ಹೆಂಗಸರು ಕೂಡ ಪದವೀಧರೆಯರು. ಚಲನಚಿತ್ರ ಕ್ಷೇತ್ರವಾದ್ದರಿಂದ ಅವನು ನಾನು ಇಬ್ಬರೂ ಎಲ್ಲರಿಗೂ ಗೊತ್ತಿರುವವರೇ. ನಮ್ಮ ಫ್ಲ್ಯಾಟಿನ ಸಂಕೀರ್ಣದ ಪ್ರತಿಯೊಬ್ಬ ಹೆಂಗಸು ಗಂಡಸು ಮಕ್ಕಳಿಗೂ ಪರಿಚಿತರೇ. ಶರಿಯತ್ ಅಧಿಕಾರದ 2ನೇ ಹೆಂಡತಿಯನ್ನು ಇಲ್ಲಿಗೆ ತಂದಿಡಲು ನಾಚಿಕೆಯಾಗಿರಬಹುದು, ಅಂಜಿಕೆಯೂ ಆಗಿರಬಹುದು ಎನ್ನಿಸಿತು. ನಾನು ಪರಿತ್ಯಕ್ತೆ ಎಂಬ ಭಾವ ಕವಿಯಿತು. ನಾನು ಸುಮ್ಮನೆ ಬೆತ್ತದ ಕುರ್ಚಿಯ ಮೇಲೆ ಕುಳಿತಿದ್ದೆ. ಕೆಲಸದವಳು, ನಾನು ಇನ್ನೊಂದು ಮನೆ ಕೆಲಸಕ್ಕೆ ಹೋಗಬೇಕು ಎಂದಳು. ನಾನು ಎದ್ದು ಹೊರಗೆ ಬಂದೆ. ಈಗಲೇ ಶಿವಾಜಿನಗರದ ಆ ಮನೆಗೆ ಹೋಗಿ ಅವನ ಶರ್ಟಿನ ಕಾಲರ್ ಹಿಡಿದು ಕೇಳಿಬಿಡಬೇಕು ಎಂಬ ಆಲೋಚನೆ ಬಂತು. ಏನಂತ ಎಂಬುದು ಸ್ಪಷ್ಟವಾಗಲಿಲ್ಲ. ನಾನು ಏನು ಕೇಳಿದರೂ ಅವನ ಉತ್ತರವೇನೆಂದು ನನಗೆ ಗೊತ್ತಿದೆ ಎಂಬ ಅರಿವು ಇತ್ತು.
ಆದರೂ ಫೋನಿನಲ್ಲಾದರೂ ಕೇಳಿ ದಬಾಯಿಸಬೇಕೆಂಬ ಆಲೋಚನೆ ಬಂತು. ಡೈರೆಕ್ಟರಿಯಲ್ಲಿ ನಂಬರ್ ಹುಡುಕಿ ಬೂತಿನಿಂದ ಫೋನ್ ಮಾಡಿದೆ. ಅವನೇ ಸಿಕ್ಕಿದ. ಅಮೀರ್, ಗೊತ್ತಾಯ್ತು, ನೀನು ಇನ್ನೊಂದು ನಿಕಾಹ್ ಮಾಡಿಕೊಂಡೆಯಂತೆ, ನಿಜವೇ? ಅವನು ಉತ್ತರಿಸಲಿಲ್ಲ. ತಕ್ಷಣ ಉತ್ತರ ಹೊಳೆಯಲಿಲ್ಲವೆನ್ನಿಸಿತು. ನಾನು ಮತ್ತೆ, ನೀನು ಇನ್ನೊಂದು ನಿಕಾಹ್ ಮಾಡಿಕೊಂಡೆಯಂತೆ, ನಿಜವೇ ಎಂದೆ. ಅವನು, ನಿನಗೆ ತಲಾಖ್ ಹೇಳಿಲ್ಲ ಎಂದ. ಏನು ಈ ಮಾತಿನ ಅರ್ಥ? ನಿನ್ನನ್ನೇನು ಕೈಬಿಟ್ಟಿಲ್ಲ ಎಂತಲೇ? ಇನ್ನೂ ಇಬ್ಬರನ್ನು ಮಾಡಿಕೊಳ್ಳುವ ಹಕ್ಕು ನನಗಿದೆ ಎಂತಲೇ? ನಾನು ಎರಡನೇ ನಿಕಾಹ್ ಮಾಡಿಕೊಳ್ಳಲು ನಿನ್ನನ್ನು ಕೇಳುವ ಅಗತ್ಯವಿಲ್ಲ ಎಂತಲೇ? ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ನಿನಗೆ ತಲಾಖ್ ಹೇಳಬಲ್ಲೆ ಎಂತಲೇ? ಈಗ ನಾನು ನಿರುತ್ತರಳಾದೆ. ನಾನೇ ತಪ್ಪಿತಸ್ಥೆ ಎಂದು ಅವನು ಸೂಚಿಸುತ್ತಿದ್ದಾನೆಯೇ ಎನ್ನಿಸಿತು. ಅಷ್ಟರಲ್ಲಿ ಅವನು ಫೋನ್ ಕೆಳಗಿಟ್ಟ ಸದ್ದು ಕೇಳಿಸಿತು. ಯುದ್ಧದಲ್ಲಿ ಸೆರೆಸಿಕ್ಕ ರಾಜಕುಮಾರನ ಮಾತು. ಶಬಾನಾ ಬೇಗಂ ಸಾಹಿಬಾ ಅವರನ್ನು ಏನೂ ವಿಚಾರಿಸದೆ, ಏನೂ ಕೇಳದೆ ಕುದುರೆ ಹತ್ತಿ ಹಿಂತಿರುಗಿದೆ. ಅವಳು ಜೌಹರ್ ಮಾಡಿಕೊಳ್ಳುವ ಮೊದಲೇ ಸೆರೆಸಿಕ್ಕಿದಳೇ? ಹಾಗೇನಾದರೂ ಆಗಿದ್ದರೆ ನನ್ನ ಅಕ್ಕ, ತಾಯಿ, ಅಜ್ಜಿಯರನ್ನು ಹೀಗೆ ಸೆರೆ ಹಿಡಿದು ಗುಲಾಮಿಯರನ್ನಾಗಿ ಮಾಡಿ ಯಾರ ಯಾರ ಮನೆಯಲ್ಲಿ ಬರೀ ಜೀತದ ಅಲ್ಲ, ಪಶುಗಳಂತೆ ಅದನ್ನು ಕಲ್ಪನೆಯಲ್ಲಾಗಲಿ ಮಾತಿನಲ್ಲಾಗಲಿ ಆಕಾರಗೊಳಿಸಲು ಅಸಹ್ಯವಾಗಿದೆ. ಅವರ ಜೌಹರ್ ಪೂರ್ಣವಾಯಿತೇ ಇಲ್ಲವೇ ಎಂಬುದನ್ನು ತಿಳಿಯುವ ಬಗೆಯಾದರೂ ಏನಿತ್ತು? ಪೂರ್ಣವಾಯಿತೆಂಬ ಗ್ರಹಿಕೆಯಲ್ಲಿ ಮನಸ್ಸನ್ನು ಸ್ವಸ್ಥ ಮಾಡಿಕೊಂಡಿದ್ದ ನನ್ನ ಮೇಲೆ ಜಿಗುಪ್ಸೆಯುಂಟಾಯಿತು. ಈಗಲೂ ಪತ್ತೆ ಮಾಡಲು ಸಾಧ್ಯವೇ? ಉದಯಪುರಿ ಮಹಲರನ್ನು ಕೇಳಿಕೊಂಡು ಏನಾದರೂ ನೆಪ ಹೇಳಿ ದೇವಗಢಕ್ಕೆ ಹೋಗಿ ವಿಚಾರಿಸಿದರೆ, ಅಥವಾ ಸಾಮ್ರಾಜ್ಯದ ಎಲ್ಲ ಕಡೆಗಳಿಂದಲೂ ಬರುವ ವರದಿಗಳನ್ನು ದಾಖಲಿಸುವ ಕಚೇರಿಯಲ್ಲೇ ಇರುವ ಹಮ್ದುಲ್ಲಾ ಅವರನ್ನು ಕೇಳಿದರೆ? ಹಮ್ದುಲ್ಲಾ ಅವರಿಗೇ ಗೊತ್ತಿರುತ್ತದೆ. ಗೊತ್ತಿಲ್ಲದಿದ್ದರೆ ದಾಖಲೆ ನೋಡಿ ಹೇಳುತ್ತಾರೆ. ದಾಖಲೆಯಲ್ಲಿಲ್ಲದಿದ್ದರೆ ರಜಪೂತಾನದ ಸುಬಹಕ್ಕೆ ಬರೆದು ತರಿಸಿಕೊಳ್ಳಬಹುದು ಎಂಬ ದಾರಿ ಹೊಳೆಯಿತು. ಇಷ್ಟು ವರ್ಷ ನಾನು ಯಾಕೆ ಆ ವಿಷಯ ಆಲೋಚಿಸಲಿಲ್ಲ? ಹೆಂಗಸರೆಲ್ಲ ಜೌಹರ್ ಮಾಡಿಕೊಂಡು ಗಂಡಸರೆಲ್ಲ ಕಾದಾಡುತ್ತಾ ಸತ್ತು ಹೋಗಿದ್ದಾರೆಂಬ ಗ್ರಹಿಕೆಯೇ ತುಂಬಿ ಅದನ್ನು ಕೆದಕಲು ಹೋದರೆ ಉಂಟಾಗುವ ಕಸಿವಿಸಿ ತಳಮಳಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದೆಯೇ? ಆ ದಿನದಿಂದ ಮನಸ್ಸು ಕೆಳಕ್ಕೆ ಜಗ್ಗಿತು, ಒಳಕ್ಕೆ ಸರಿಯಿತು. ಯಾವುದರಲ್ಲೂ ಆಸಕ್ತಿ ಇಲ್ಲ. ಊಟ ಸೇರದು, ನಿದ್ರೆ ಬಾರದು. ಈ ಸಂಗತಿಯನ್ನು ಹಮ್ದುಲ್ಲಾ ಅವರ ಕೈಲಿ ಹೇಳಲು ಕೂಡ ಮನಸ್ಸು ಬಾರದು. ಶಬಾನಾ ಬೇಗಮರು ಮರುದಿನ ಬಂದರು. ರಾತ್ರಿ ಇಲ್ಲಿಯೇ ಇದ್ದು ಅದರ ಮರುದಿನ ಹಿಂತಿರುಗಿದರು. ನನ್ನ ಕಡೆ ನೋಡಿ ಕೃಪೆಯ ಮುಗುಳ್ನಕ್ಕರು. ಅವರನ್ನು ಅವಳ ಬಗೆಗೆ ಅಲ್ಲಿಯೇ ವಿಚಾರಿಸುವ ಮನಸ್ಸಾದರೂ ಅದುಮಿಟ್ಟುಕೊಂಡೆ. ಅದುಮಿಟ್ಟುಕೊಳ್ಳುವುದು ಗುಲಾಮಗಿರಿಯ ಮೊದಲ ನಿಯಮ ತಾನೇ? ಹೀಗೆ 2 ವಾರ ಕಳೆದಿತ್ತು. ಬೆಳಗ್ಗೆ ನನ್ನ ಒಡತಿ ಉದಯಪುರಿ ಮಹಲ್ ಅವರು ನನಗೆ ಹೇಳಿ ಕಳಿಸಿ ಆದೇಶವಿತ್ತರು. ನಿನ್ನ ಕೈಲಿ ಒಂದು ಆಭರಣ ಕೊಡುತ್ತೇನೆ. ಕುದುರೆ ಹತ್ತಿ ಹೋಗಿ ಜೋಪಾನವಾಗಿ ಶಬಾನಾ ಬೇಗಮರಿಗೆ ತಲುಪಿಸಿ ಬರಬೇಕು. ಇದು ಅವರದು. ಆ ದಿನ ಬಂದಾಗ ಅವರು ಕುತ್ತಿಗೆಯಲ್ಲಿ ಧರಿಸಿಕೊಂಡಿದ್ದರು. ಅದರಂಥದೇ ಒಂದನ್ನು ಮಾಡಿಸಿಕೊಳ್ಳುವ ಆಶೆಯಾಯಿತು. ಅಕ್ಕಸಾಲಿಗೆ ತೋರಿಸಿ ಅಚ್ಚು ತೆಗೆದುಕೊಳ್ಳುವುದಕ್ಕೆ ಅಂತ ಇಸ್ಕೊಂಡಿದ್ದೆ. ಅವರೇನೋ ಅದನ್ನು ನಮಗೆ ಕಾಣಿಕೆಯಾಗಲು ಕೊಡಲು ಮುಂದಾದರು. ಸ್ವೀಕರಿಸುವುದು ನಮ್ಮ ಘನತೆಯಲ್ಲ. ಜನಾನಾದ ಅಕ್ಕಸಾಲಿಯು ಇಂಥದ್ದೇ ಪದಕದ ಸರ ಮಾಡಿಕೊಟ್ಟಿದ್ದಾನೆ ಎಂದು ಮಾತ್ರ ನೀನು ಹೇಳು. ಮಹಲರು ಬಹಳ ನಂಬಿಕೆಯ ಕೆಲಸ ವಹಿಸಿದ್ದಾರೆ. ನಂಬಿಕೆಯ ಮಾತನ್ನೂ ನನ್ನೊಡನೆ ಆಡಿದ್ದಾರೆ ಎನ್ನಿಸಿ ಮನಸ್ಸು ತುಸು ಮುದವಾಯಿತು. ಕುದುರೆ ಏರಿ ಹೋಗುವಾಗ ಒಂದು ಆಲೋಚನೆ ಬಂತು. ಮಹಲರ ಆಭರಣದ ಮಾತನ್ನು ಹೇಳುವಾಗ ಬೇಗಮರೊಡನೆ ತುಸು ವಿಶ್ವಾಸವನ್ನು ಸಂಪಾದಿಸಿ ಅನಂತರ ಅವಳ ಬಗೆಗೆ ಕೇಳಬೇಕು. ಅವಳನ್ನು ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತನಾಡುವ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಬೇಕು. ಇವತ್ತು ನೆರವೇರದಿದ್ದರೆ ಮತ್ತೆ ಇಂಥ ಸಂಧಿ ಒದಗುವುದಿಲ್ಲ ಎಂದು ನಿಶ್ಚಯ ಮಾಡಿದೆ. ಶಬಾನಾ ಬೇಗಮರು ನನ್ನನ್ನು ಆದರದಿಂದ ಬರಮಾಡಿಕೊಂಡರು. ಆಭರಣವನ್ನು ನೋಡಿ ಸಂತೋಷಪಟ್ಟರು. ಹಿಂತಿರುಗಿಸುವ ಅಗತ್ಯವೇನಿತ್ತು? ಮಹಲ್ ಅವರಿಗೆ ಕಾಣಿಕೆಯೆಂದೇ ನಾನು ಕೊಟ್ಟಿದ್ದೆ.
ಆದರೂ ಅವರ ತೀರ್ಮಾನಕ್ಕೆ ಎದುರು ಹೇಳುವ ಅಧಿಕಾರ ಈ ಗುಲಾಮಳಿಗೆ ಇಲ್ಲ ಅಂದೆ ಅಂತ ಅವರಿಗೆ ಅರಿಕೆ ಮಾಡಿ ಎಂದರು. ಇಂಥ ಆಭರಣವನ್ನು ಸಂಗಡ ಕಳಿಸಿರುವುದರಿಂದ ನಾನು ಮಹಲರ ಆಪ್ತನೆಂದು ಅವರಿಗೆ ಅರ್ಥವಾಗಿದೆ ಎಂದು ನನಗೆ ಅನ್ನಿಸಿತು. ನಾನು ವಿಷಯ ಎತ್ತುವ ಮೊದಲೇ ಅವರು, ನಿಮಗೆ ಸುದ್ದಿ ಮುಟ್ಟಿಸಬೇಕು ಅಂತ ನಾನೇ ಯೋಚಿಸಿದ್ದೆ. ಆದರೆ ಮುಟ್ಟಿಸಬಹುದೋ ಬಾರದೋ ಅನ್ನುವ ಸೂಕ್ಷ್ಮದಲ್ಲಿ 4 ದಿನ ಕಳೆಯಿತು. ಮಹಲರೇ ನಿಮ್ಮನ್ನು ಕಳಿಸಿದುದು ಅಲ್ಲಾಹುವಿನ ಕೃಪೆ. ನಮ್ಮಲ್ಲಿ ಗುಲಾಮಳಾಗಿರುವ ತಬಸ್ಸುಮ್ ನಿಮ್ಮ ಹೆಂಡತಿಯಾಗಿದ್ದಳಂತೆ. ಮೊದಲು ಅವಳು ಏನಾಗಿದ್ದಳು, ಎಂತಾಗಿದ್ದಳು ನನಗೇನೂ ಗೊತ್ತಿರಲಿಲ್ಲ. ನಮ್ಮ ಖಾನ್ ಸಾಹೇಬರು ಅವಳನ್ನು ಕೊಂಡು ತಂದಾಗ 6 ತಿಂಗಳ ಮಗುವಿನ ತಾಯಿಯಾಗಿದ್ದಳು. ಯಾರನ್ನು ಕೊಳ್ಳುವುದು, ಯಾರನ್ನು ಮಾರುವುದು, ಅದು ಹೆಣ್ಣು ಗುಲಾಮರನ್ನು ನಮಗೆ ಸ್ವಾತಂತ್ರ್ಯವುಂಟೆ? ಜನಾನಾದ ಸೇವಿಕೆ ಅಂತ ತಂದರು. ತಂದ 2 ವರ್ಷದ ಮೇಲೆ ಒಂದು ಹೆಣ್ಣು ಮಗು ಹೆತ್ತಳು. ಈಗೊಂದು ಗಂಡು ಮಗು. 6-7 ತಿಂಗಳಾಗಿರಬಹುದು. ಎಷ್ಟು ತಿಂಗಳಾದರೆ ನನಗೇನು, ಸಹಿಸಿಕೋಬೇಕಲ್ಲ. ಅವತ್ತು ನೀವು ಬಂದಿರಲ್ಲ, ಮಹಲರು ಕರೆಯ ಕಳಿಸಿದ್ದಾರೆ ಅಂತ ಹೇಳೋಕ್ಕೆ. ಅವಳೇ ಮೊದಲು ಬಾಗಿಲು ತೆರೆದಳಂತೆ. ಹೊರಗಿನವರು ಬಂದರೆ ಗುಲಾಮ ಹೆಂಗಸರು ಬಾಗಿಲು ತೆಗೆಯಬಹುದು. ಗೌರವಾನ್ವಿತ ಮಹಿಳೆಯರು ಅತ್ತ ಹೆಜ್ಜೆಯೂ ಇಡುವುದಿಲ್ಲ ಅನ್ನುವುದು ಜನಾನಾದಲ್ಲಿ ಕೆಲಸ ಮಾಡಿರುವ ನಿಮಗೆ ಗೊತ್ತೇ ಇದೆ. ಅವತ್ತು ನಿಮ್ಮನ್ನು ನೋಡಿದ ಅವಳು ಗಾಬರಿಯಿಂದ ಒಳಗೆ ಓಡಿ ಬಂದು ಬಿಟ್ಟಳಂತೆ. ತಾನೇನು ತಪ್ಪು ಮಾಡಿದೀನಿ, ತನ್ನ ಗಂಡನಿಗೆ ತನ್ನ ತಪ್ಪು ಗೊತ್ತಾಗಿಬಿಡುತ್ತೆ ಅನ್ನೋ ಅಂಜಿಕೆಯಿಂದ ನಡುಗಿದಳಂತೆ. ಮಹಲರ ದರ್ಶನ ಪಡೆದು ನಾನು ಹಿಂತಿರುಗುವ ಹೊತ್ತಿಗೆ ಅವಳಿಗೆ ಅಂಜಿಕೆಯ ಕಾಯಿಲೆಯಾಗಿತ್ತಂತೆ. ಅವೆಲ್ಲ ನನಗೇನು ಗೊತ್ತು? ಎಷ್ಟೋ ಗುಲಾಮ ಹೆಂಗಸರಿರುತ್ತಾರೆ. ಅವರೆಲ್ಲರಿಗೂ ಏನೇನು ಆಗಿದೆ ಅಂತ ನಾವು ವಿಚಾರಿಸೋಕ್ಕೆ ಸಾಧ್ಯವೇ? 4 ದಿನದ ಹಿಂದೆ ಅವಳು ಹೋಗಿ ನಮ್ಮ ಮಹಲಿನ ಹಿಂಬದಿಯಲ್ಲಿರುವ ಬಾವಿಗೆ ಧುಮುಕಿಬಿಟ್ಟಿದ್ದಾಳೆ ಎಂಬ ಮಾತು ಕೇಳಿದ ತಕ್ಷಣ ನನಗೆ ಉಸಿರು ಕಟ್ಟಿಬಿಟ್ಟಿತು. ತೋಟದಲ್ಲಿ ಅಗತೆ ಮಾಡುತ್ತಿದ್ದ ನಮ್ಮ ಜನಾನಾದ ಹಿಜಡ ಇದನ್ನು ನೋಡಿದವನೇ ಓಡಿ ಹೋಗಿ ಬಾವಿಗೆ ಧುಮುಕಿ ಬಾವಿಯ ಕಲ್ಲುಗಳಿಗೆ ಅಡ್ಡಗಾಲು ಕೊಟ್ಟು ಅವಳ ಜುಟ್ಟು ಹಿಡಿದು ತಡೆದ. ನನ್ನನ್ನು ಬಿಡು, ನಾನು ಸಾಯುವುದನ್ನು ತಡೆಯುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಅವಳು ಕೊಸರಿದಳು. ಅವನು ಬಿಡಲಿಲ್ಲ. ಅವನು ಬಾವಿಗೆ ಓಡಿದುದನ್ನು ನೋಡಿದ ಒಬ್ಬ ಗುಲಾಮಳು ಓಡಿ ಬಂದಿದ್ದಳು. ಅವಳು ಕಿರುಚಿಕೊಂಡಿದ್ದು ಕೇಳಿ ಇನ್ನೂ 3 ಹೋದರು. ಒಟ್ಟಿನಲ್ಲಿ ತಬಸುಮ್ಮಳನ್ನು ಮೇಲೆ ಎಳೆದು ತಂದರು. ಹೊಟ್ಟೆಯೊಳಕ್ಕೆ ಹೆಚ್ಚು ನೀರು ಹೋಗಿರಲಿಲ್ಲ. ಹೋಗಿದ್ದುದನ್ನು ವಾಂತಿ ಮಾಡಿಸಿ ತೆಗೆದರು. ನನಗೆ ಸುದ್ದಿ ತಿಳಿದಿದ್ದು ಆಮೇಲೆ. ನನಗೆ ತಕ್ಷಣ ಯಾವ ಮಾತನಾಡುವುದು ತಿಳಿಯಲಿಲ್ಲ. ಮೌನಿಯಾಗಿ ಬಿಟ್ಟೆ. ತುಸು ಹೊತ್ತಿನ ನಂತರ, ನಾನು ಅವಳನ್ನು ನೋಡಬಹುದೇ? ಪ್ರತ್ಯೇಕವಾಗಿ ಅವಳ ಕೈಲಿ 2 ಮಾತನಾಡಬಹುದೇ ಎಂದು ಕೇಳಿದೆ. ಆಯಿತು, ನಾನು ವ್ಯವಸ್ಥೆ ಮಾಡಿಸುತ್ತೀನಿ, ಇಲ್ಲೇ ಇರಿ ಎಂದು ಹೇಳಿ ಬೇಗಮರು ಒಳಗೆ ಹೋದರು. ಸ್ವಲ್ಪ ಹೊತ್ತಿನ ಮೇಲೆ 50 ವರ್ಷದ ಒಬ್ಬ ಹೆಣ್ಣಾಳು ಬಂದು, ಮಹಲಿನ ಬಲಬದಿಗೆ ದನದ ಕೊಟ್ಟಿಗೆ ಇದೆ, ತೋರಿಸುತ್ತೀನಿ ಬನ್ನಿ. ನೀವು ಅಲ್ಲಿದ್ದರೆ ತಬಸುಮ್ ಬರ್ತಾಳೆ ಎಂದಳು. ನಾನು ಅವಳನ್ನು ಅನುಸರಿಸಿದೆ. ಸಾಲಿಗೆ ಕಟ್ಟಿದ ಹಸುಗಳು ಬಾನಿನಲ್ಲಿ ಹಿಂಡಿ ತಿನ್ನುತ್ತಿದ್ದವು. ಹೆಚ್ಚು ಹಾಲು ಕೊಡಲೆಂದು ಹಿಂಡಿ ತಿನಿಸುತ್ತಿದ್ದರೋ ಅಥವಾ ಕಡಿದು ಮಾಂಸ ಮಾಡಲು ಕೊಬ್ಬಿಸುತ್ತಿದ್ದರೋ ತಿಳಿಯಲಿಲ್ಲ. ಕರುಗಳನ್ನು ಬೇರೆಡೆ ಕೂಡಿ ಹಾಕಿರಲೂಬಹುದು ಎಂದುಕೊಳ್ಳುತ್ತಿರುವಾಗ ಕತ್ತು ಬಗ್ಗಿಸಿ ನಿಧಾನವಾದ ಹೆಜ್ಜೆಗಳನ್ನಿಡುತ್ತಾ ಲೆಹೆಂಗಾ ಅಂಗಿಯ ತೊಟ್ಟು ತಲೆಯನ್ನು ದುಪಟ್ಟಾದಿಂದ ಮುಚ್ಚಿಕೊಂಡಿದ್ದ ಶ್ಯಾಮಲೆ ಅಲ್ಲಿಗೆ ಬಂದಳು. ಹತ್ತಿರ ಬಂದರೂ ಅವಳು ಕತ್ತೆತ್ತಿ ನನ್ನನ್ನು ನೋಡಲಿಲ್ಲ. ಆತ್ಮಹತ್ಯೆಗೆ ಯತ್ನಿಸಿ ವಿಫಲಳಾದ ಕಪ್ಪು ಭಾರ ಅವಳ ಮುಖವನ್ನು ಜಗ್ಗುವಂತಿತ್ತು. ನನಗೂ ಮಾತನ್ನು ಆರಂಭಿಸುವುದು ತಿಳಿಯಲಿಲ್ಲ. ಅವಳನ್ನು ಹೇಗೆ ವಿಚಾರಿಸಿದರೂ ನೋವಾಗುತ್ತದೆ ಎನ್ನಿಸಿ ನನ್ನದನ್ನು ಹೇಳಿಕೊಳ್ಳುವ ಮೂಲಕ ಆರಂಭಿಸಿದೆ. ವಿಷ್ಣು ಮಂದಿರದ ರಕ್ಷಣೆಗೆ ನನ್ನನ್ನು ನೇಮಿಸಿದ್ದರು. ನಾನು ನಿರ್ಮಿಸಿದ್ದ ವ್ಯೂಹವನ್ನು ಒಡೆದು ಅವರು ಸೆರೆ ಹಿಡಿದರು. ಆತ್ಮಹತ್ಯೆಗೂ ವ್ಯವಧಾನವಿಲ್ಲದಷ್ಟು ವೇಗದಲ್ಲಿ. ನನ್ನೆದುರೇ ವಿಗ್ರಹವನ್ನು ಕಿತ್ತು ತಂದು ಅಂಗಾತ ಹಾಕಿ ಮೂಗು ಕೈಗಳನ್ನು ಒಡೆದು ಅದನ್ನು ತುಳಿದು ನಿಂತರು. ಸೆರೆ ಸಿಕ್ಕಿದ ನನ್ನನ್ನು ಮನ್ಸಬ್ದಾರ ಹೆಣ್ಣಿನಂತೆ ಉಪಯೋಗಿಸಿದ. ತನ್ನ ಸ್ನೇಹಿತರಿಗೂ ಉಪಯೋಗಿಸಲು ಬಿಟ್ಟ.
ಆಮೇಲೆ ಇನ್ನೊಬ್ಬ ಅಮೀರ ನನ್ನನ್ನು 1,000 ರೂಪಾಯಿಗೆ ಕೊಂಡು ಬೀಜ ಹೊಡೆದು ಹಿಜ್ಡಾ ಮಾಡಿ ಜನಾನಾದ ಸೇವೆಗೆ ಹಾಕಿಕೊಂಡ. ಆಮೇಲೆ ಅವನ ಬೇಗಂ ನನ್ನನ್ನು ಔರಂಗಜೇಬ್ ಬಾದಶಾಹರ ಬೇಗಂ ಉದಯಪುರಿ ಮಹಲ್ರಿಗೆ ಕಾಣಿಕೆಯಾಗಿ ಕೊಟ್ಟರು. ಈಗ ಅಲ್ಲಿ ಗುಲಾಮನಾಗಿದ್ದೀನಿ. ನನ್ನ ಮಾತು ಕೇಳುವಾಗ ಅವಳ ಮುಖವು ಕಲ್ಲಿನಂತೆ ಕಳಾಹೀನ, ಭಾವಹೀನವಾಗಿತ್ತು. ನಾನು ಕೊನೆಯ ವಾಕ್ಯ ಮುಗಿಸಿದ ನಂತರ ಅವಳು ತುಸು ಕತ್ತೆತ್ತಿ ನನ್ನ ಮುಖವನ್ನು ನೋಡಿದಳು. ನೋಡುತ್ತಾ ಅವಳ ಕಣ್ಣುಗಳು ತುಂಬಿಕೊಂಡವು. ಈಗ ನಾನು ನಿರ್ಭಾವುಕನಾಗಿ ಅವಳನ್ನು ನೋಡುತ್ತಿದ್ದೆ. ನಿಮ್ಮ ಹತ್ತಿರ ಬಾಕು ಇತ್ತಲ್ಲವೇ? ಅವರು ಸೆರೆ ಹಿಡಿಯುವ ಮೊದಲು ಅದನ್ನೇಕೆ ಹೊಟ್ಟೆಗೆ ಹಾಕಿ ಸೀಳಿಕೊಳ್ಳಲಿಲ್ಲ ಎಂದಳು. ಈ ಪ್ರಶ್ನೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ. ನನ್ನನ್ನು ಭರ್ತ್ಸನೆ ಮಾಡಲೆಂದೇ ಕೇಳಿದ್ದಾಳೆ ಎಂದು ಅರ್ಥವಾಯಿತು. ಹೌದು, ನಾನೇಕೆ ಹಾಗೆ ಮಾಡಲಿಲ್ಲ? ಬಾಕು ಇದ್ದದ್ದು ಕೈ ಮಿಲಾಯಿಸುವ ಯುದ್ಧದ ಸಂದರ್ಭ ಬಂದರೆ ಇರಲಿ ಎಂಬ ತಂತ್ರದಿಂದ, ಶರಣಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಲೆಂದು ಎಂಬ ಗ್ರಹಿಕೆ ನನಗೆ ಇರಲಿಲ್ಲವೇ? ಸೆರೆ ಸಿಕ್ಕಿದರೆ ಇಂತಹ ಗತಿ ಬರುತ್ತದೆಂಬ ತಿಳುವಳಿಕೆ ಇರಲಿಲ್ಲವೇ? ಇತ್ತು. ಆದರೂ ಏಕೆ ಅದು ಹೊಳೆಯಲಿಲ್ಲ? ಸಾವಿನ ಭಯ, ಅಥವಾ ನನಗೆ ನಾನೇ ಬಾಕು ಹಾಕಿಕೊಳ್ಳುವ ಧೃತಿಯ ಅಭಾವ, ಅಥವಾ ಎಂಥ ಹೀನ ಹೇಸಿಗೆಯಾದರೂ ಭರವಸೆಯು ಬೇರಿನ ರೂಪದಲ್ಲಿ ಹುದುಗಿರುವ ಜೀವನ ಪ್ರೀತಿಯೇ? ಘಟನೆಯು ನಡೆದ ವೇಗದಲ್ಲಿ ಇವೆಲ್ಲ ಆಲೋಚನೆ ವಿಶ್ಲೇಷಣೆಗಳು ನಡೆಯಲು ಸಾಧ್ಯವಿರಲಿಲ್ಲ. ಆದರೆ ವ್ಯಕ್ತ ಆಲೋಚನೆ ವಿಶ್ಲೇಷಣೆಗಳಿಲ್ಲದೆಯೂ ಕ್ರಿಯೆಯು ಈ ದಿಕ್ಕನ್ನು ಬಿಟ್ಟು ಆ ದಿಕ್ಕಿನಲ್ಲಿ ನಡೆಯಬಹುದಿತ್ತು ಎನ್ನಿಸಿತು. ನಾನು ನಿರುತ್ತರನಾದುದನ್ನು ಅವಳು ಅರ್ಥ ಮಾಡಿಕೊಂಡಂತೆ ಕಂಡಳು. ತಾನೇ ನನ್ನ ಎದುರಿಗೆ 3 ಮೊಳ ದೂರದಲ್ಲಿ ಕುಳಿತು ಹೇಳಿದಳು, ನೀವು ಯಾಕೆ ಸೀಳಿಕೊಳ್ಳಲಿಲ್ಲ ಅಂತ ನನಗೆ ಅರ್ಥವಾಗುತ್ತದೆ. ಆ ದಿನ ಈ ಮಹಲಿನ ದರ್ವಾಜಾದಿಂದ ಹೊರಬಂದ ನನ್ನನ್ನು ನೋಡಿದ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಆಶ್ಚರ್ಯ ಹುಟ್ಟಿತಲ್ಲವೇ? ಅರಮನೆಯ ಅಂಗಳದ ಉದ್ದ ಅಗಲಕ್ಕೂ ಬೆಂಕಿ ಉರಿಯುತ್ತಿತ್ತು. ಅತ್ತೆ, ಅತ್ತಿಗೆ, ಅಜ್ಜಿಯರೆಲ್ಲ ಹರಹರ ಹರಹರ ಎನ್ನುತ್ತಾ ನುಗ್ಗಿದರು. ರಾಜಕುಟುಂಬದ ಇತರ ಮಹಿಳೆಯರು ಒಬ್ಬರ ಹಿಂದೆ ಒಬ್ಬರು ಉರಿಯುವ ಜ್ವಾಲೆಯನ್ನು ಕಣ್ಣಿಂದ ನೋಡದೆ ಕಣ್ಣು ಮುಚ್ಚಿಕೊಂಡು ಹರಹರ ಎಂಬ ಶಬ್ದವನ್ನೇ ತುಂಬಿಕೊಂಡು ಮುನ್ನಡೆದರು. ನಾನು ಕೊನೆಯಲ್ಲಿದ್ದೆ. ಕುಟುಂಬದ ಸೊಸೆ, ಯುವರಾಣಿ, ಮೊದಲನೆಯವಳಾಗಬೇಕಿತ್ತು. ಮಹಾರಾಣಿ ಅತ್ತೆಯ ಸೆರಗು ಹಿಡಿದು ಸಾಗಬೇಕಿತ್ತು. ಸುಟ್ಟಾಗ ನೋವಾಗುತ್ತದೆಯೋ, ತಕ್ಷಣ ಪ್ರಾಣ ಹೋಗುತ್ತದೆಯೋ ಎಂಬ ಅನುಮಾನದಿಂದ ಹಿಂದೆ ಉಳಿದೆ. ಅವರೆಲ್ಲ ನುಗ್ಗಿದ ಮೇಲೆ ನನ್ನದೇನು ಅಂತ ನಾನು ನಡೆದೆ. ವೇಗವಾಗಿಯೇ ನಡೆದೆ. ಜೌಹರ್ ಹೋಗುತ್ತಿದ್ದೇನೆ. ಜೀವವು ಹರನನ್ನು ಸೇರುತ್ತದೆಂಬ ಶ್ರದ್ಧೆಯನ್ನು ಉಜ್ವಲಿಸಿಕೊಂಡೇ ನಡೆದೆ. ಆದರೆ ಉರಿಯನ್ನು ಸಮೀಪಿಸುವಾಗ ಅದರ ರಾವು ಮೈ ಮುಖಗಳಿಗೆ ರಾಚಿದಂತಾಗ ಭಯವಾಯಿತು. ಕ್ಷಣದ ಶತಾಂಶದಲ್ಲಿ ಹಿಂತಿರುಗಿಬಿಟ್ಟೆ. ಮೈಮೇಲೆ ದೇವರ ಆವೇಶ ಬಂದವರಂತೆ ನನ್ನ ಹಿಂದೆ ನುಗ್ಗುತ್ತಿದ್ದವರ ಕಾಲಿಗೆ ಸಿಕ್ಕಿ ಕೆಳಗುರುಳಿದೆ. ಅದರಲ್ಲಿಯೂ ಹೇಗೋ ಸಾವರಿಸಿಕೊಂಡು ಅರುಗಾಗಿ ದೂರ ನಡೆದುಬಿಟ್ಟೆ. ಈ ಶತ್ರುಗಳು ಸೆರೆಸಿಕ್ಕಿದ ಹೆಂಗಸರನ್ನು ಅತ್ಯಾಚಾರ ಮಾಡಿ ಗುಲಾಮರನ್ನಾಗಿಸುವುದು ಕಟ್ಟು ಕಥೆಯಾಗಿರಬಾರದೇಕೆ? ಸೋತ ರಾಜರ ಹೆಂಡಿರು, ಸೋದರಿಯರು, ತಾಯಂದಿರನ್ನು ತಮ್ಮ ತಾಯಿ, ತಂಗಿ ಅಥವಾ ಮಗಳಂತೆ ಯಾಕೆ ಕಾಣಬಾರದು? ಪೃಥ್ವಿರಾಜ ಮೊದಲಾದ ಕ್ಷತ್ರಿಯ ರಾಜರು ಹಾಗೆ ಕಂಡು ಗೌರವದಿಂದ ಹಿಂದಿರುಗಿಸಿಲ್ಲವೇನು ಎಂಬ ಕಳ್ಳ ಸಮಾಧಾನವು ಕಣ್ಣು ಜೌಹರಿನಲ್ಲಿ ಉರಿಯುವ ಶರೀರಗಳನ್ನು ನೋಡುತ್ತಿರುವಾಗಲೇ ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತಿತ್ತು. ಸಾಯಲು ಒತ್ತಿಕೊಂಡು ಬಂದ ಕ್ಷಣವು ಜಾರಿ ಹೋದರೆ ಮತ್ತೆ ಬರುವುದು ಸುಲಭವಲ್ಲ. ಸತ್ತರೆ ಸಾಕೆಂಬ ಎಂತೆಂಥ ಸಂಕಟಗಳು. ಆದರೆ ಸಾಯುವ ಖಚಿತ ಪ್ರಯತ್ನವಿಲ್ಲ. ನಿಮ್ಮನ್ನು ನೋಡಿದ ಮೇಲೆ ಇಡೀ ಜೀವನದ ಮೇಲೆ ನಾಚಿಕೆ ಹುಟ್ಟಿ ಸಾಯಲೇಬೇಕೆಂಬ ಇಚ್ಛೆಯಿಂದ ಬಾವಿಗೆ ಬಿದ್ದೆ. ಅದೆಲ್ಲಿ ಕೂತಿದ್ದನೋ ಮೆಹಬೂಬ ಓಡಿ ಬಂದು ಧುಮುಕಿ ಹಿಡಿದು ಎತ್ತಿಬಿಟ್ಟ. ಅಂಥ ನಿಶ್ಚಯದ ಕ್ಷಣ ಮತ್ತೆ ಎಂದು ಬಂದೀತು? ಸಾವಿಗೆ ಅಂಜಿ ಕೊನೆಯ ಕ್ಷಣದಲ್ಲಿ ಅವಳು ತಪ್ಪಿಸಿಕೊಂಡಿದ್ದರಿಂದ ನನಗೆ ಅವಳ ಬಗೆಗೆ ಬೇಸರ ಹುಟ್ಟಲಿಲ್ಲ. ಎಲ್ಲ ಹೆಂಗಸರು ಜೌಹರ ಮಾಡಿಕೊಳ್ಳುವುದಿಲ್ಲ. ಎಲ್ಲ ಗಂಡಸರೂ ಹರಹರ ಮಹಾದೇವ ಹೇಳಿಕೊಂಡು ಕತ್ತಿ ಹಿಡಿದು ನುಗ್ಗಿ ಸಾಯುವುದಿಲ್ಲ. ಹಾಗೆ ಮಾಡಿಕೊಂಡಿದ್ದರೆ ಇಷ್ಟು ಜನ ಗುಲಾಮ ಗಂಡಸರು
ಗುಲಾಮ ಹೆಂಗಸರು ಎಲ್ಲಿರುತ್ತಿದ್ದರು? ಅಲ್ಲದೆ ವಿಶಾಲ ಹಿಂದೂಸ್ತಾನದ ಪಟ್ಟಣ, ಹಳ್ಳಿ, ಕೊಪ್ಪಲು, ಪಾಳ್ಯಗಳಲ್ಲಿ ಲಕ್ಷ ಲಕ್ಷ ಜನರು ಜೇಸಿಯಾ ಕೊಡುತ್ತಾ ಯಾಕೆ ಬದುಕುತ್ತಿದ್ದರು? ಹತ್ತಿರವಿದ್ದ ಬಾಕುವಿನಿಂದ ಹೊಟ್ಟೆಯನ್ನು ಸೀಳಿಕೊಳ್ಳಲಿಲ್ಲವೆಂದ ಮೇಲೆ ನಾನೂ ಅವಳಂತೆಯೇ ಸಾವಿಗೆ ಅಂಜಿ ಶರಣಾದವನೇ ಎಂಬ ಸತ್ಯ ಮನಗಂಡಿತು. ಅವಳ ಮೇಲೆ ಕನಿಕರ ಹುಟ್ಟಿತು. ಅನಂತರ ಏನಾಯಿತು ಅಂತ ನಾನು ಕೇಳುವುದಿಲ್ಲ. ಹೇಳುವುದಕ್ಕೆ ನಿನಗೆ ಬೇಸರವಾಗುತ್ತದೆ, ಹೇಸಿಗೆಯಾಗುತ್ತದೆ. ನಿನ್ನಂತೆ ಸೆರೆ ಸಿಕ್ಕಿದ ಲಕ್ಷ ಲಕ್ಷ ಹೆಂಗಸರಿಗೆ ಏನಾಯಿತು, ಏನಾಗುತ್ತದೆ ಅಂತ ನನಗೆ ಗೊತ್ತಿದೆ. ನಿನಗೆ 3 ಮಕ್ಕಳಿವೆ ಅಂತ ಶಬಾನಾ ಬೇಗಮರು ಹೇಳಿದರು. ಕೈಯ ಮಗುವನ್ನು ಆವತ್ತು ನಾನು ನೋಡಿದೆ. ಮಗುವಾಯಿತು ಅಂದರೆ ಅದೊಂದು ಹಿಂಸೆ. ಯಜಮಾನನಿಗೆ ಗುಲಾಮಳ ಮೇಲೆ ಸಂಪೂರ್ಣ ಹಕ್ಕಿರುವುದು ನಿಮಗೂ ಗೊತ್ತಿರಬಹುದು. ಅವನು ಬಯಸುವಾಗ ಇವಳು ಬೇಡವೆನ್ನುವಂತಿಲ್ಲ. ಅವನು ಬಯಸಿದನೆಂದರೆ ಬೇಗಮಳಿಗೆ ಇವಳ ಮೇಲೆ ಸರ್ಪ ಮತ್ಸರ ಶುರುವಾಗುತ್ತೆ. ಅದನ್ನು ಸರಿದೂಗಿಸಲು ಇವಳು ಬೆಡಗು ಬಿನ್ನಾಣ ಬೇಳುವೆ ಮಾಡಿ ಯಜಮಾನನ ಮನಸ್ಸು ಗೆಲ್ಲಬೇಕು. ಬಹಳ ಜನ ಹಾಗೆಯೇ ಮಾಡುತ್ತಾರೆ. ಆದರೆ ಒಂದು ರಾಜ್ಯದ ಯುವರಾಣಿ, ಯುವರಾಜನ ಹೃದಯೇಶ್ವರಿಯಾಗಿದ್ದವಳಿಗೆ ಇಂಥ ಬೆಲೆವಣ್ಣಿನ ಅಭಿನಯ ಮಾಡುವುದು ಇನ್ನಷ್ಟು ಅಸಹ್ಯಕರ. ನಾನೆಂದೂ ಹಾಗೆ ಮಾಡಿಲ್ಲ. ಇವಳು ಹೆಣ್ಣಿನ ಭಾವನೆಗಳೇ ಇಲ್ಲದ ಮರದ ಗೊಂಬೆ ಎಂದು ಯಜಮಾನನು ಚುಚ್ಚಿ ಮಾತನಾಡಿರುವುದೂ ಉಂಟು. ಹೀಗಾದರೂ ಅವನು ದೂರವಿದ್ದರೆ ಸಾಕು ಎಂಬ ಲೆಕ್ಕ ನನ್ನದು. ನಿಮಗೆ ಹೇಳಬೇಕಾದ ಇನ್ನೊಂದು ಸಂಗತಿಯಿದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲ ಮಗು ನಿಮ್ಮದು. ನನ್ನ ಆಗಿನ ಮಾಲೀಕರು ಅದು ಹುಟ್ಟಿದ ತಿಂಗಳು, ದಿನಗಳನ್ನು ಲೆಕ್ಕ ಹಾಕಿ, ಇದು ನೀನು ಮುಷ್ರಿಕಳಾಗಿದ್ದಾಗ ಮುಷ್ರಿಕ್ ದಾಂಪತ್ಯದಲ್ಲಿ ಹುಟ್ಟಿದ ಮಗು. ಅದು ಹೊಟ್ಟೆಯಲ್ಲಿರುವಾಗಲೇ ನೀನು ಮುಸ್ಲಿಮಳಾದುದರಿಂದ ಅದೂ ಮುಸ್ಲಿಂ ಆಯಿತು. ಅದು ಇಬ್ರಾಹಿಂ ಅಂತ ಹೆಸರಿಟ್ಟರು. ಇದನ್ನು ಕೇಳಿದ ತಕ್ಷಣ ನನ್ನ ಎದೆಯೊಳಗೆ ಬಿಸಿ ಉಕ್ಕಿತು. ಅಸಹನೀಯವಲ್ಲದ ಹದವಾದ, ತುಸು ಉಸಿರು ಕಟ್ಟಿಸುವ ಬಿಸಿ. ಮೊಯ್ನುದ್ದೀನನು ನನ್ನ ಪುಂಸತ್ವವನ್ನು ಇಕ್ಕಳದಲ್ಲಿ ಸಿಕ್ಕಿಸಿ ನಾಶ ಮಾಡಿ ನನ್ನನ್ನು ಜನಾನಾದ ಸೇವೆಗೆ ತಳ್ಳಿದರೂ ನನ್ನದೊಂದು ಕುಡಿ ಉಳಿದಿದೆ ಎಂಬ ಸಂಭ್ರಮದ ಬಿಸಿ. ಈಗ ಅವನಿಗೆ 6 ವರ್ಷವಾಗಿರಬೇಕು ಎಂದು ಮನಸ್ಸು ಲೆಕ್ಕ ಹಾಕಿತು. ಎದುರಿಗೆ ಕುಳಿತಿರುವ ಶ್ಯಾಮಲೆ ಕೂಡ ನನ್ನ ಮಗುವಿನ ತಾಯಿ ಎಂಬ ಎಂದೆಂದಿಗೂ ಯಾರೂ ಬೇರ್ಪಡಿಸಲಾಗದ ಸಂಬಂಧದಲ್ಲಿ ಬೆಸುಗೆಗೊಂಡಂತೆ ಕಂಡಳು. ಹತ್ತಿರ ಹೋಗಿ ಅವಳ ನೆತ್ತಿಯನ್ನು ಅಂಗೈಯಿಂದ ಮುಟ್ಟಿ ಸವರುವ ಆಶೆಯಾಯಿತು. ಆದರೆ ನನ್ನನ್ನು ಭೇಟಿಯಾಗಲು ಈ ದನದ ಕೊಟ್ಟಿಗೆಗೆ ಕಳಿಸಿರುವಾಗ ನಾನು ನಪುಂಸಕನೆಂದು ಗೊತ್ತಿದ್ದರೂ ನಮ್ಮಿಬ್ಬರನ್ನು ಬೇಹು ಕಾಯಲು ಯಾರನ್ನಾದರೂ ಮರೆಯಲ್ಲಿ ನಿಯೋಜಿಸಿದ್ದಾರೆಂದು ಜನಾನಾದ ರೀತಿ ರಿವಾಜುಗಳನ್ನು ಇಷ್ಟು ವರ್ಷಗಳಿಂದ ಒಳಗಿದ್ದುಕೊಂಡೇ ಬಲ್ಲ ನನ್ನ ಮನಸ್ಸು ಎಚ್ಚರಿಸಿತು. ನೆತ್ತಿ ಮುಟ್ಟಿ ನೇವರಿಸಿದ ಅಪರಾಧವೇ ಸಾಕು ಚಡಿಯೇಟನ್ನೋ, ಕಲ್ಲಿನ ಏಟನ್ನೋ, ಮರಣದಂಡನೆಯನ್ನೋ ವಿಧಿಸಲು. ಅವನನ್ನು ಕರೆತರೋಕ್ಕೆ ಸಾಧ್ಯವೇ? ನಾನು ನೋಡಬೇಕು ಎಂದೆ. 6 ವರ್ಷವೆಂದರೆ ಹಣೆ, ಮೂಗು, ಮುಖಕಟ್ಟುಗಳು ರೂಪುಗೊಂಡಿರುತ್ತವೆ. ನನ್ನಂತಲ್ಲದಿದ್ದರೂ ನನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿಯರಂತೆ ಅಥವಾ ಇವಳ ತಂದೆ, ತಾಯಿ, ಅಜ್ಜ, ಅಜ್ಜಿಯರಂತೆ ಎಂಬ ಕಲ್ಪನೆ ತೊಡಗಿತು. ಅಥವಾ ತಾಯಿಯಂತೆಯೇ ಇರಬಹುದು ಎನ್ನಿಸಿ ಅವಳ ಮುಖ ನೋಡಿದೆ. ಅವಳ ಕಣ್ಣುಗಳು ಮಂಜಾಗುತ್ತಿದ್ದವು. ಇಂಥ ಸ್ಥಿತಿಯಲ್ಲಿ ಮಗುವನ್ನು ತಂದೆಗೆ ತೋರಿಸಬೇಕು ಅಂತ ದುಃಖವೇ? ಅವೆಲ್ಲ ನನ್ನೊಳಗೂ ಮರುಕಳಿಸುತ್ತಿವೆ. ನಮ್ಮ ಸ್ಥಿತಿಗೆ ನಾವು ಹೇಗೋ ಹೊಂದಿಕೋಬಹುದು. ಆದರೆ ರಾಜಕುಮಾರನಾಗಿ ಬೆಳಗಬೇಕಾದ ಮಗುವು ಗುಲಾಮ ತಾಯಿ, ಗುಲಾಮ ತಂದೆಯ ಮಗನಾಗಿ ಹುಟ್ಟಿ ಗುಲಾಮನಾಗಿಯೇ ಜೀವ ತೆಯ್ಯುತ್ತಾ ಸಾಯುವ ಸ್ಥಿತಿಗೆ ದುಃಖವಾಗುವುದು ಸಹಜ. ಹಣೆ ಬರಹ ಅಂದುಕೊಳ್ಳದೆ ಬೇರೆ ಯಾವ ಸಮಾಧಾನವುಂಟು? ಬರೀ ಅದಕ್ಕಲ್ಲ ನನಗೆ ದುಃಖವಾದದ್ದು. ನಿಮಗೆ ಹುಟ್ಟಿದ ಮಗುವನ್ನು ನೋಡುವ ಆಶೆ ನಿಮಗೆ ಆಗುವುದು ಸಹಜ. ನನ್ನ ಹೊಟ್ಟೆಯಲ್ಲಿ ಇನ್ನೂ 2 ಮಕ್ಕಳು ಹುಟ್ಟಿವೆ. ಅವನ್ನು ನೋಡುವ ಆಶೆ ನಿಮಗೆ ಆಗಲಿಲ್ಲ. ನನ್ನಲ್ಲಿ ಸಹಜವಾಗಿ ಹುಟ್ಟಿದ ಭಾವನೆಗೆ ಇವಳು ತಕ್ಷಣ ಯಾವ ರೀತಿಯ ಅರ್ಥ ತಿರುಗಿಸಿದಳು ಎಂದು ನನಗೆ ಕಸಿವಿಸಿಯಾಯಿತು. ಅಷ್ಟು ವರ್ಷ ಜನಾನಾದಲ್ಲಿ ಕೆಲಸ ಮಾಡಿದ್ದ ನನಗೆ ಹೆಂಗಸರ ಮನಸ್ಸಿನ ರೀತಿ ನೀತಿಗಳು ವಿಚಿತ್ರವೆಂದು ಅರ್ಥವಾಗಿದ್ದರೂ ಈ ಸಂದರ್ಭದಲ್ಲಿ
ಇವಳ ಮನಸ್ಸಿನ ದಿಕ್ಕು ತಿಳಿಯಲಿಲ್ಲವೆಂಬ ಖೇದವೂ ಆಯಿತು. ಅವಳೇ ಮುಂದುವರಿಸಿದಳು. ಮುಸ್ಲಿಂ ಕಾನೂನಿನ ಪ್ರಕಾರ ನಿಕಾಹ್ ಆದ ಹೆಂಡತಿಯಲ್ಲಾಗಲಿ, ಇಟ್ಟುಕೊಂಡ ಗುಲಾಮಳೋ, ಸೇವಕಿಯೋ, ಕಂಚನಿಯೋ ಯಾರಲ್ಲಿಯೇ ಆಗಲಿ ಹುಟ್ಟಿದ ಮಗುವಿಗೆ ಸಮಾನವಾದ ಅಧಿಕಾರವಿರುತ್ತೆ. ಆ ಹೆಂಗಸಿನ ಅಂತಸ್ತು ಬೇರೆಯಾದರೂ ಹುಟ್ಟಿಸಿದ ಮಗುವಿನ ಅಂತಸ್ತು ಒಂದೇ. ಆದರೆ ಗುಲಾಮಳ, ಕಂಚನಿಯ ಹೊಟ್ಟೆಯ ಮಗುವಿಗೆ ತನ್ನ ಮಗುವಿನ ಸವಲತ್ತು, ಪುರಸ್ಕಾರ, ವಿದ್ಯಾಭ್ಯಾಸಗಳು ದೊರಕದಂತೆ ನಿಕಾಹ್ ಮಾಡಿಕೊಂಡ ಹೆಂಡತಿ ಸದಾ ಕುತಂತ್ರ ಮಾಡುತ್ತಿರುತ್ತಾಳೆ. ನಿಕಾಹ್ ಆದವಳು ಪ್ರಭಾವಿ ಕುಟುಂಬದಿಂದ ಬಂದವಳು, ಇಟ್ಟುಕೊಂಡವಳು ಯಾವತ್ತೂ ದರಿದ್ರ ಮನೆತನದವಳು. ಹೀಗಾಗಿ ಅವಳ ಮಕ್ಕಳ ಮೇಲೆ ಹುಟ್ಟಿಸಿದವನ ಮಮತೆ, ಔದಾರ್ಯಗಳು ಇರುವುದು ತೀರಾ ಕಡಿಮೆ. ಅವೇನಾದರೂ ಚುರುಕು ಬುದ್ಧಿಯವಾದರೆ ನಿಕಾಹ್ ಮಾಡಿಕೊಂಡ ಹೆಂಡತಿಯು ಕೊಲ್ಲಿಸಿಬಿಡಲೂ ಹೇಸುವುದಿಲ್ಲ. ಹುಟ್ಟಿಸುವವನಾದರೂ ಎಷ್ಟೊಂದು ಮಕ್ಕಳ ಮೇಲೆ ಪ್ರೀತಿ ಇಡೋಕೆ ಸಾಧ್ಯ? ಹೀಗಾಗಿ ಮಕ್ಕಳು ಅಂದರೆ ನಿಕಾಹ್ ಮಾಡಿಕೊಂಡವಳ ಹೊಟ್ಟೆಯಲ್ಲಿ ಹುಟ್ಟಿದವು ಅನ್ನುವ ಭಾವನೆ ಅವನಲ್ಲೂ ಬೆಳೆಯುತ್ತೆ. ಸ್ಪರ್ಧೆ ಹುಟ್ಟುವುದೇನಿದ್ದರೂ 4 ಜನ ಬೇಗಮರ ಮಕ್ಕಳ ನಡುವೆ. ನನ್ನ ಮಕ್ಕಳಿಗೆ ನಿಜವಾದ ಅರ್ಥದಲ್ಲಿ ತಂದೆ ಇಲ್ಲ. ಮಾಲೀಕರು ಒಂದು ದಿನವೂ ಈ ಇಬ್ಬರನ್ನು ಎತ್ತಿ ಮುದ್ದಿಸಿಲ್ಲ. ಶಬಾನಾ ಬೇಗಮರ ಭಯ. ಇವರಲ್ಲದೆ ಇನ್ನೂ 3 ಬೇಗಮರಿದ್ದಾರೆ. ಅವರದೂ ಅಂಜಿಕೆ ಇರಬಹುದು. ಅಥವಾ ಹುಟ್ಟಿಸಿದವರಿಗೆ ಈ ಮಕ್ಕಳ ಮೇಲೆ ಯಾವ ಭಾವನೆಯೂ ಇಲ್ಲದಿರಬಹುದು. ಈ ಇಬ್ಬರು ಮಕ್ಕಳಿಗೆ ತಂದೆಯು ಎದುರಿಗಿದ್ದೂ ತಂದೆಯ ಪ್ರೀತಿ ದೊರೆಯುತ್ತಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅವರನ್ನು ಕರೆತ ನಾನು ಎತ್ತಿ ಮುದ್ದಿಸುತ್ತೀನಿ ಅನ್ನುವ ಉತ್ಸಾಹ ಮನಸ್ಸಿನಲ್ಲಿ ಬಂತು. ಆದರೆ ಅದು ಆ ಕ್ಷಣದಲ್ಲಿ ಹುಟ್ಟಿದ ದ್ರವ್ಯಹೀನ ಮಾತು ಎಂಬ ಅರಿವು ಹಿಂದೆಯೇ ಮೂಡಿತು. ಅವಳ ಬಗೆಗಿನ ನನ್ನ ಭಾವನೆಯೇ ಸ್ಫುಟವಾಗಿಲ್ಲ. ಇನ್ನು ಅತ್ಯಾಚಾರದಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಮೇಲಿನ ಭಾವನೆ ಹೇಗೆ ಸ್ಫುಟವಾಗಬೇಕು ಎನ್ನಿಸಿತು. ಅಷ್ಟರಲ್ಲಿ ಅವಳೇ ಮಾತನಾಡಿದಳು. ಮೊದಲನೆಯ ಮಗು ಹುಟ್ಟಿ ಅದು ನಾನು ಸೆರೆಯಾಗುವ ಮೊದಲೇ ಮೊಳೆತದ್ದೆಂಬ ಲೆಕ್ಕ ಸಿಕ್ಕಿದಾಗ ಎಷ್ಟು ಆನಂದವಾಯಿತು ಗೊತ್ತೇ? ಅವರು ಇಬ್ರಾಹಿಂ ಅಂತ ಹೆಸರಿಟ್ಟರೂ ನನ್ನ ಮನಸ್ಸು ಅದರ ಬೀಜದ ಕುಲದ ಒಂದು ಹೆಸರನ್ನು ಹುಡುಕುತ್ತಿತ್ತು. ವಿಷ್ಣು ಸ್ವರೂಪ್ ಸಿಂಗ್, ನಾರಾಯಣ್ ಸಿಂಗ್, ವಿಜಯ ಭಾಸ್ಕರ್ ಸಿಂಗ್ ಮುಂತಾಗಿ ಹಲವು ಹೆಸರುಗಳು ಸುಳಿಯುತ್ತಿದ್ದವು. ನನ್ನ ದುಸ್ಥಿತಿಯನ್ನು ಮರೆತು ಆ ಮಗುವನ್ನು ಮುದ್ದಿಸುತ್ತಿದ್ದೆ. ಆಶ್ಚರ್ಯ ಅಂದರೆ ಬಲಾತ್ಕಾರಕ್ಕೆ ಒಳಗಾಗಿ ಬಸುರಾಗಿ ಹೆತ್ತ ಮಗುವನ್ನು ಎತ್ತಿಕೊಳ್ಳುವಾಗ ಕೂಡ ಅಂಥದ್ದೇ ಅಕ್ಕರೆ ಹುಟ್ಟುತ್ತಿತ್ತು. ನಾನು ಮುದ್ದಿಸದಿದ್ದರೆ ಅದಕ್ಕೆ ಗತಿಯಾರು ಎನ್ನುವ ಮಮತೆ ಉಕ್ಕುತ್ತಿತ್ತು. ನಾನು ಅವಳ ಮುಖವನ್ನು ದಿಟ್ಟಿಸಿದೆ. ತನ್ನ ಅಂತರಂಗದ ಸತ್ಯವನ್ನು ಹೇಳುತ್ತಿದ್ದೇನೆಂಬ ದಿಟ್ಟತನ ಅವಳ ಕಣ್ಣುಗಳಲ್ಲಿತ್ತು. ಈ ಮಾತನ್ನು ಇದುವರೆಗೆ ಬೇರೆ ಯಾರ ಕೈಲೂ ಹೇಳುವ ಸಂದರ್ಭ ಬಂದಿರಲಿಲ್ಲ. ಹೇಳಿದರೆ ಯಾರಿಗೂ ಅರ್ಥವೂ ಆಗೋಲ್ಲ. ನನ್ನ ಆತ್ಮಾವಹೇಳನೆಯೂ ಆಗುತ್ತಿತ್ತು. ನೀವು ಇದ್ದಕ್ಕಿದ್ದಂತೆಯೇ ಸಿಕ್ಕಿದಿರಿ. ಹೆಂಗಸು ಗಂಡನ ಕೈಲಲ್ಲದೆ ತನ್ನ ಸಂಕಟವನ್ನು ಬೇರೆ ಯಾರ ಕೈಲಿ ಹೇಳಿಕೊಳ್ಳಬಹುದು? ನನ್ನ ಕಣ್ಣುಗಳನ್ನು ನೋಡುತ್ತಲೇ ಹೇಳಿದಳು. ಶ್ಯಾಮಲಾ, ನೀನು ಸಿಕ್ಕಿದ್ದು, ನಿನ್ನ ಕೈಲಿ ಗಂಡ ಅನಿಸಿಕೊಂಡದ್ದು ನನ್ನೊಳಗೂ ಹೊಸ ಹುಟ್ಟು ಪಡೆಯುತ್ತಿರುವಂತೆ ಆಗುತ್ತಿದೆ. ಆದರೆ ವಾಸ್ತವವೆಂದರೆ ಅವರು ನನ್ನ ಗಂಡಸುತನವನ್ನು ಒಡೆದು ಹಾಕಿದ್ದಾರೆ. ಗಂಡಸಿನ ಶಕ್ತಿಯೇ ಇಲ್ಲದೆ ಗಂಡನ ಭಾವ ಹುಟ್ಟೋದು ಹೇಗೆ? ಅಲ್ಲದೆ ನಾನೊಬ್ಬ ಗುಲಾಮ. ಮಾಲೀಕನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡುವವರೆಗೆ, ಯಾರಾದರೂ ನನ್ನನ್ನು ಕೊಂದು ಬಿಡುಗಡೆ ಹೇಳುವವರೆಗೆ ಗುಲಾಮನೇ. ನನ್ನಂಥೋರು ಲಕ್ಷ ಲಕ್ಷ ಜನರಿದ್ದಾರೆ. ಯಾರಿಗೂ ಸಿಕ್ಕದ ಬಿಡುಗಡೆ ನನಗೆ ಸಿಕ್ಕುತ್ತೆ ಅಂತ ಕಲ್ಪಿಸೋದು ಮೂರ್ಖತನ. ಅಂತೆಯೇ ನೀನೂ ಗುಲಾಮಳು. ನಿನ್ನ ಮಾಲೀಕನು ಬಿಡುಗಡೆ ಮಾಡುವವರೆಗೆ, ಯಾರಾದರೂ ನಿನ್ನನ್ನು ಕೊಂದು ಬಿಡುಗಡೆ ಹೇಳುವವರೆಗೆ ಗುಲಾಮಳೆ. ನಿನ್ನಂಥೋರು ಲಕ್ಷ ಲಕ್ಷ ಇದ್ದಾರೆ. ಇವತ್ತೇನೋ ನನ್ನ ಮಾಲೀಕಳು ಆಭರಣ ಹಿಂತಿರುಗಿಸುವ ನಿಮಿತ್ತ ನನ್ನನ್ನು ಇಲ್ಲಿಗೆ ಕಳಿಸಿದಳು ಅಂತ ನಿನ್ನನ್ನು ಸಂಧಿಸಿದೆ. ಮತ್ತೆ ಇಂಥ ಅವಕಾಶ ಆಗುತ್ತೋ ಇಲ್ಲವೋ, ಆದರೂ ಯಾವಾಗ ಅನ್ನೋದು ಯಾರಿಗೆ ಗೊತ್ತು. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮನುಷ್ಯನು ಭಾವನೆಯಲ್ಲಿ ಕೊಚ್ಚಿ ಹೋಗಬಾರದು. 3 ಮಕ್ಕಳನ್ನು ಕರೆದುತ್ತಾ ಒಮ್ಮೆ ಕಣ್ಣಾರೆ ನೋಡಿ ಹೊರಡುತ್ತೀನಿ ಎನ್ನುವಷ್ಟರಲ್ಲಿ ನನ್ನನ್ನು ಈ ದನದ ಕೊಟ್ಟಿಗೆಗೆ ಕರೆತಂದು ಬಿಟ್ಟ ಹೆಣ್ಣಾಳು ಓಡಿ ಓಡಿ ಬಂದು, ಅಮೀರ ಸಾಹೇಬರು ಹಿಂತಿರುಗಿದ್ದಾರೆ,
ನಿನ್ನನ್ನು ಕರೀತಿದ್ದಾರೆ, ಎಲ್ಲಿ ಹೋದಳು ಅಂದರು. ಇಲ್ಲಿ ಬೇರೆಯವರ ಕೈಲಿ ಮಾತನಾಡೋಕ್ಕೆ ಬೇಗಂ ಸಾಹಿಬಾರೇ ಅವಕಾಶ ಮಾಡಿಕೊಟ್ಟರು ಅಂತ ಗೊತ್ತಾದರೆ ಪರಿಣಾಮ ನೆಟ್ಟಗಿರೋಲ್ಲ. ಬೇಗ ನಡಿ ಎಂದಳು. ಶ್ಯಾಮಲೆಯ ಮುಖ ಭಯದಿಂದ ಕಂಪಿಸಿತು. ನನ್ನೊಡನೆ ಇನ್ನೊಂದು ಮಾತನಾಡಲು ತೋಚದೆ ಅಥವಾ ವ್ಯವಧಾನವಿಲ್ಲದೆ ಧಡಕ್ಕನೆ ಎದ್ದು ಸರಸರ ನಡೆಯತೊಡಗಿದಳು. ಅವಳ ಬೆನ್ನನ್ನೇ ನೋಡುತ್ತಾ ಕುಳಿತ ನಾನು ಕೂಡ ಇನ್ನು ಅಲ್ಲಿರುವುದು ಕ್ಷೇಮವಲ್ಲವೆಂಬ ವಿಚಾರ ಎಚ್ಚರವಾಗಿ ಮೇಲೆ ಎದ್ದೆ. ಉದಯಪುರಿ ಮಹಲರಿಂದ ಕಳಿಸಲ್ಪಟ್ಟವನೆಂದರೆ ಸಾಕು, ಎಲ್ಲ ತಣ್ಣಗಾಗುತ್ತದೆ. ಆದರೆ ಈ ದನದ ಕೊಟ್ಟಿಗೆಗೆ ಯಾಕೆ ಬಂದೆ, ಇಲ್ಲೇನು ಮಾಡುತ್ತಿದ್ದೆ ಎಂದು ವಿಚಾರಿಸಿದರೆ ಏನೆಂದು ಉತ್ತರ ಹೇಳುವುದು? ಅಲ್ಲದೆ ಕುದುರೆಯನ್ನು ಮುಂದಿನ ದೊಡ್ಡ ಬಾಗಿಲಿಗೆ ಹತ್ತಿರದಲ್ಲೇ ಒಂದು ಮರಕ್ಕೆ ಕಟ್ಟಿದ್ದೇನೆ. ಅಮೀರರು ಬರುವಾಗ ಅದು ಅವರ ಕಣ್ಣಿಗೆ ಬಿದ್ದು ಇದು ಯಾರದು ಅಂತ ವಿಚಾರಿಸಿದ್ದರೆ ಎಂಬ ಆತಂಕವೂ ಆಯಿತು. ಬಾದಶಹಾರ ಜನಾನಾದವನು ಎಂಬ ಧೈರ್ಯದಿಂದ ನೇರವಾಗಿ ಕುದುರೆಯ ಕಡೆಗೆ ನಡೆದೆ. ಕುದುರೆಯ ಮೇಲೆ ಕೂತು ಹಿಂತಿರುಗುವಾಗ ಅಮೀರ್ ದಿಲ್ಶದ್ ಖಾನನು ಎಲ್ಲಿಯೋ ಪ್ರವಾಸ ಹೋಗಿದ್ದಾನೆ, ಹಿಂತಿರುಗಿದ ತಕ್ಷಣ ಮನಸ್ಸು ಇನ್ನೂ ಚಿಕ್ಕ ವಯಸ್ಸಿನ ಶ್ಯಾಮಲೆಯನ್ನು ಬಯಸಿದೆ, ಕರೆತರುವಂತೆ ಹುಕುಂ ಮಾಡಿದ್ದಾನೆ ಎಂದು ಕಲ್ಪಿಸಿಕೊಂಡಿತು. 3 ಮಕ್ಕಳ ತಾಯಿಯಾಗಿದ್ದು 6 ತಿಂಗಳ ಬಾಣಂತಿಯಾಗಿದ್ದು ಗುಲಾಮಳ ಸಾಧಾರಣ ವೇಷದಲ್ಲಿದ್ದರೂ ಅವಳು ಚಲುವೆ ಎಂದು ಮನಸ್ಸು ನೆನೆಸಿಕೊಂಡಿತು. ಸಮಯ ನೋಡಿ ಕಾದಿದ್ದು ಈ ಅಮೀರ ದಿಲ್ಶದ್ ಖಾನನನ್ನು ಬಾಕು ಹಾಕಿ ಕೊಲ್ಲಬೇಕೆಂಬ ಬಯಕೆ ಹುಟ್ಟಿತು. ನನ್ನನ್ನು 1,000 ರೂಪಾಯಿಗೆ ಕೊಂಡು ಬೀಜ ಒಡೆಸಿ ನಪುಂಸಕನನ್ನಾಗಿಸಿದ ಮೊಯ್ನುದ್ದೀನ್ ತುರಾನಿಯನ್ನು ಹೊಟ್ಟೆಗೆ ಚಾಕು ಹಾಕಿ ಸೀಳುವ ಕಲ್ಪನೆ ತೊಡಗಿತು. ಒಂದು ಕುದುರೆ ಇಟ್ಟುಕೊಳ್ಳಬೇಕು, ಒಬ್ಬನನ್ನು ಕೊಂದ ತಕ್ಷಣ ಅದನ್ನೇರಿ ಓಡಿ ಇನ್ನೊಬ್ಬನನ್ನು ಅದೇ ಚಾಕುವಿನಿಂದ ಇರಿಯಬೇಕು, ಇಬ್ಬರ ರಕ್ತವನ್ನು ಒಂದೇ ಬಾಕು ಕುಡಿಯಬೇಕು ಎಂಬ ವಿವರಗಳ 100 ಚಿತ್ರಗಳು ಮನಸ್ಸಿನಲ್ಲಿ ಮೂಡತೊಡಗಿದವು. ಹಿಂತಿರುಗುವ ದಾರಿಯಾದ್ದರಿಂದ ಕುದುರೆಯು ಸನ್ನೆಯ ನೆರವಿಲ್ಲದೆ ತನ್ನ ಪಾಡಿಗೆ ತಾನು ಹೆಜ್ಜೆ ಹಾಕುತ್ತಿತ್ತು. ಆ ಸಂಜೆ ಹಮ್ದುಲ್ಲಾಹ್ ಅವರ ಮನೆಗೆ ಹೋಗಲಾಗಲಿಲ್ಲ. ಮರು ಸಂಜೆ ಹೋದಾಗ ಅವರು ಸಂಭ್ರಮದಿಂದ ಒಂದು ಸುದ್ದಿ ಹೇಳಿದರು. ಬಾದಶಹಾರು ಕಾಶಿಯ ವಿಶ್ವೇಶ್ವರ ದೇವಾಲಯವನ್ನು ಧ್ವಂಸ ಮಾಡಲು ಫರ್ಮಾನ್ ಜಾರಿ ಮಾಡಿದ್ದಾರೆ. ಕೇಳಿ ನನಗೆ ವಿಭ್ರಮೆಯಾಯಿತು. ಅನ್ಯಧರ್ಮೀಯರ ಮಂದಿರಗಳನ್ನು ಧ್ವಂಸ ಮಾಡುವುದು ಪ್ರತಿಯೊಬ್ಬ ಮುಸಲ್ಮಾನನ, ಅದರಲ್ಲೂ ಮುಸಲ್ಮಾನ ದೊರೆಯ ಧಾರ್ಮಿಕ ಕರ್ತವ್ಯವೆಂದು ಅಷ್ಟರಲ್ಲಿ ನಾನು ತಿಳಿದಿದ್ದೆ. ತಾನು ಆಳಿದ ಎಲ್ಲ ರಾಜ್ಯಗಳಲ್ಲೂ ಪ್ರತಿಯೊಬ್ಬ ಸುಲ್ತಾನನು, ಪ್ರತಿಯೊಬ್ಬ ನವಾಬನು, ಪ್ರತಿಯೊಬ್ಬ ಸುಬೇದಾರನು ತನಗೆ ಸಾಧ್ಯವಾದಷ್ಟು ಮಂದಿರಗಳನ್ನು ಇದುವರೆಗೆ ಒಡೆದುರುಳಿಸಿ ವಿಗ್ರಹಗಳನ್ನು ಮಸೀದಿಯ ಮೆಟ್ಟಿಲುಗಳಿಗೆ ಹದಿಸಿದ್ದಾನೆಂಬುದೂ ನನಗೆ ಗೊತ್ತಿತ್ತು. ಹಿಂದೂಸ್ತಾನದಲ್ಲಿ ಹಾಗೆ ನಾಶವಾಗಿರುವ ದೇವಾಲಯಗಳ ಸಂಖ್ಯೆ ಈಗಾಗಲೇ 15-20 ಸಾವಿರ ದಾಟಿದೆ ಎಂದು ಒಂದು ದಿನ ಹಮ್ದುಲ್ಲಾಹ್ರೇ ನನ್ನೊಡನೆ ದಾಖಲೆ ಸಮೇತ ಹೇಳಿದ್ದರು. ಹಿಂದೂಸ್ತಾನದಲ್ಲಿ ಮುಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಫಿರ್ದೌಸ್ ಮಕಾನಿ ಜಹೀರುದ್ದೀನ್ ಬಾಬರ್ ಬಾದಶಹಾರು ಅಯೋಧ್ಯೆಯ ರಾಮಮಂದಿರವನ್ನು ಧ್ವಂಸ ಮಾಡಿಸಿದುದು ಹಿಂದೂಸ್ತಾನದ ಕೆಲವು ಭಾಗಗಳನ್ನು ಅಥವಾ ಉತ್ತರ ಭಾಗವನ್ನು ಆಳಿದ ಘಸ್ನವಿಗಳು, ಘೋರಿಗಳು, ಗುಲಾಮ ಸಂತತಿಯವರು, ಖಿಲ್ಜಿಯಗಳು, ತುಘಲಕರು, ನಿಜಾಮಶಾಹಿಗಳು, ಕುತುಬ್ಶಾಹಿಗಳು ಮಾಡಿದ ಧಾರ್ಮಿಕ ಕೆಲಸದ ಮುಂದುವರಿಕೆಯೇ ಎಂಬುದನ್ನು ಹಮ್ದುಲ್ಲಾಹ್ರು ಹೇಳಿದ್ದರು. ಈ ಧರ್ಮಕಾರ್ಯ ನಿರಂತರತೆಗೆ ಅಡ್ಡಿ ಹಾಕಿದ ಪಾಪಿ ಅಕ್ಬರ್ ಬಾದಶಹಾರನ್ನು ಬಿಟ್ಟರೆ ಅವನ ಜೀವ ನರಕದ ಬೆಂಕಿಯಲ್ಲಿ ಸದಾ ಬೇಯುತ್ತಿರಲಿ. ಉಳಿದವರೆಲ್ಲರೂ ಸಮಯ ಸಂದರ್ಭ ಅನುಸರಿಸಿ ಪಾಪಿ ಮುಷ್ರಿಕರ ಮಂದಿರಗಳನ್ನು ನಾಶ ಮಾಡಿ ಧರ್ಮ ಸಂಪಾದನೆ ಮಾಡಿದವರೇ ಎಂದು ಮತ್ತೊಮ್ಮೆ ಹೇಳಿದರು. ನಾನು ಹೇಳಿರಲಿಲ್ಲವೇ ನಿನಗೆ, ಆಲಂಗೀರ್ ಬಾದಶಹಾರು ಅತ್ಯಂತ ಧರ್ಮನಿಷ್ಠರು. ತಮ್ಮ ಅಧಿಕಾರವು ಬಿಗಿಯಾಗುವ ತನಕ ತಡೆದಿದ್ದರು. ಈಗ ಕಾಶಿಯ ಮಂದಿರದ ಧ್ವಂಸಕ್ಕೆ ಫರ್ಮಾನ್ ಹೊರಡಿಸಿದ್ದಾರೆ. ಇದಾದ ಮೇಲೆ ಮುಷ್ರಿಕರು ಹೇಗೆ ವರ್ತಿಸುತ್ತಾರೆ ನೋಡಿಕೊಂಡು ಮಥುರಾದ ಗುಡಿಯ ಧ್ವಂಸ ಮಾಡಿಸುತ್ತಾರೆ. ನನ್ನ ಊಹೆ ಸರಿಯಾಗಿಯೇ ಇರುತ್ತೆ, ನೋಡಬೇಕಾದರೆ. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಮ್ಮನ್ನು ಕಾಪಾಡದೇ ಇರುವ ಆ ದೇವರುಗಳನ್ನು ನಾನು ಬಿಟ್ಟು 7 ವರ್ಷಗಳಾಗಿವೆ. ಇವರು ಎಲ್ಲೆಲ್ಲೂ ಸ್ಥಾಪಿಸಲು ಹೊರಟಿರುವ ದೇವರಲ್ಲಿ ನಂಬಿಕೆ ಹುಟ್ಟಿಲ್ಲ. ಆದರೆ ಈ ದೇವರು ಎಲ್ಲೆಲ್ಲಿಯೂ ವಿಜೃಂಭಿಸುತ್ತಿದೆ. ಅದರ ಪೂಜಾ ಸ್ಥಳಗಳನ್ನು ಒಡೆದು ಭಗ್ನಾವೇಶಗಳನ್ನೇ ಬಳಸಿ
ಇದರ ಪ್ರಾರ್ಥನಾ ಸ್ಥಳಗಳನ್ನು ಕಟ್ಟುತ್ತಿದ್ದಾರೆ, ಕಟ್ಟುತ್ತಲೇ ಇದ್ದಾರೆ. ಕೆಲವು ಕಾಲದಲ್ಲಿ ಎಲ್ಲೆಲ್ಲಿಯೂ ಇದೇ ಆಗುವುದರಲ್ಲಿ ಸಂಶಯವಿಲ್ಲ. ನಾನಂತೂ ದಿಲ್ಲಿಯನ್ನು ಬಿಟ್ಟು ಎಲ್ಲಿಯೂ ಹೊರಗೆ ಹೋಗಿಲ್ಲ. ಹಮ್ದುಲ್ಲಾಹರು ಹೇಳುವಂತೆ ಅಜ್ಞಾನದ ನಾಶ ಎಷ್ಟೋ ಆಗಿದೆ, ನಾಶವಾಗಬೇಕಾದದ್ದು ಇನ್ನೂ ಎಷ್ಟೋ ಇದೆ. ಸುಜ್ಞಾನದ ಪ್ರಸರಣ ಪ್ರತಿಷ್ಠಾಪನೆಯೂ ಎಷ್ಟೋ ಆಗಿದೆ, ಆಗಬೇಕಾದದ್ದು ಇನ್ನೂ ಇದೆ. ಇಡೀ ಭೂಮಂಡಲವನ್ನು ಸುಜ್ಞಾನಮಯವನ್ನಾಗಿ ಪರಿವರ್ತಿಸುವ ತನಕ ಈ ಕಾರ್ಯ ಮುಂದುವರೆಯಬೇಕು. ಆಲಂಗೀರ್ ಔರಂಗಜೇಬ ಬಾದಶಾಹರು ಈ ಪುಣ್ಯ ಕರ್ತವ್ಯದಲ್ಲಿ ಈಗ ಪೂರ್ಣ ಪ್ರಮಾಣದಲ್ಲಿ ಉದ್ಯುಕ್ತರಾಗಿದ್ದಾರೆ. ಇಡೀ ದಿಲ್ಲಿಯಲ್ಲಿ ಅಥವಾ ನನ್ನ ಜೀವನದಲ್ಲಿ ನನಗಿರುವ ಆತ್ಮೀಯ ಹಿತೈಷಿ ಹಮ್ದುಲ್ಲಾಹ್ ಒಬ್ಬರೇ. ಅವರಷ್ಟು ಎಲ್ಲವನ್ನೂ ತಿಳಿದ ಮತ್ತೊಬ್ಬರಿಲ್ಲ. ಇತಿಹಾಸದ ಎಲ್ಲ ವಿವರಗಳನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಯಾವ ವಿವರ, ಘಟನೆ, ರಾಜನ ಆಳ್ವಿಕೆ, ಸಾಧನೆಗಳು ಯಾವ ಪುಸ್ತಕದಲ್ಲಿ ನಮೂದಾಗಿವೆ ಎಂದು ಹೇಳಿಬಿಡಬಲ್ಲವರು. ನನ್ನ ಮೇಲೆ ಇಷ್ಟೊಂದು ಕರುಣೆ ಮಮತೆಗಳನ್ನಿಟ್ಟುಕೊಂಡಿರುವವರು. ಅವರು ಹೇಳುವ ಮಾತೆಂದರೆ ನಿಜವೇ. ಆದರೆ ನಿನ್ನೆ ತುಘಲಕಾಬಾದಿಗೆ ಹೋಗಿ ಶ್ಯಾಮಲೆಯನ್ನು ನೋಡಿ ಮಾತನಾಡಿ ಬಂದ ಮೇಲೆ ನನ್ನ ಗ್ರಹಿಕೆಗಳೆಲ್ಲ ಅಲುಗಾಡತೊಡಗಿದ್ದವು. ಈಗ ಕಾಶಿಯ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಲು ಬಾದಶಾಹರು ಫರ್ಮಾನ್ ಕಳಿಸಿರುವುದು ತಿಳಿದಾಗಿನಿಂದ ಅವು ಸಡಿಲಗೊಳ್ಳತೊಡಗಿದವು. ಈಗ ನಾನು ಅತ್ತಲೂ ಇಲ್ಲ, ಇತ್ತಲೂ ಇಲ್ಲದವನಾಗಿದ್ದೇನೆ. ದೇವಗಢದ ವಿಷ್ಣು ವಿಗ್ರಹವು ಎಳೆಸಿಕೊಂಡು, ತುಳಿಸಿಕೊಂಡು, ಒಡೆಸಿಕೊಂಡ ಕ್ಷಣದಲ್ಲೇ ನನ್ನ ಅತ್ತಲಿನ ನಂಬಿಕೆ ಒಡೆಯಿತು. ಆದರೆ ಇತ್ತಲಿನದನ್ನು ಪೂರ್ತಿ ಸ್ವೀಕರಿಸುವಷ್ಟು ಅತ್ತಲಿನದು ಒಡೆದಿಲ್ಲ ಎಂದು ಮನಸ್ಸು ಬಿಡಿಸಿಕೊಳ್ಳುತ್ತಿತ್ತು. ಮರು ಮಧ್ಯಾಹ್ನದ ಹೊತ್ತಿಗೆ ಕಾಶಿಗೆ ಹೋಗಿ ಮಂದಿರವು ಧ್ವಂಸವಾಗುವುದನ್ನು ಕಣ್ಣಾರೆ ನೋಡುವ ಆಲೋಚನೆ ಬಂತು. ಆ ವಿಧ್ವಂಸನದಲ್ಲಿ ನಾನು ಭಾಗಿಯಾಗಬೇಕೆಂದಲ್ಲ, ಭಾಗಿಯಾಗಬೇಕೆಂದರೂ ಅದು ನನ್ನ ಕೈಲಾಗದ ಕೆಲಸ. ನನ್ನ ಅಂತರಂಗವು ಸಂಪೂರ್ಣವಾಗಿ ಇಸ್ಲಾಮನ್ನು ಸ್ವೀಕರಿಸಿಲ್ಲ. ನನ್ನೂರಿನ ವಿಷ್ಣು ದೇವರ ನಾಶದಿಂದ ಅದರಲ್ಲಿದ್ದ ನಂಬಿಕೆ ಕುಸಿದಂತೆ ಕಾಶಿಯ ವಿಶ್ವನಾಥನ ನಾಶದ ದರ್ಶನದಿಂದ ನಾನು ಸಂಪೂರ್ಣ ಮುಸ್ಲಿಮನಾಗಬಹುದು ಎಂಬ ಹೊಳಹು ಕಾಣಿಸಿತು. ಹಿಂದೂಸ್ತಾನದ ಜನರಿಗೆ ಕಾಶಿಯು ಅತ್ಯಂತ ಶ್ರೇಷ್ಠವಾದ ಶ್ರದ್ಧಾಕೇಂದ್ರ ಆದದ್ದರಿಂದಲೇ ಬಾದಶಾಹರು ಅದರ ನಾಶದಿಂದಲೇ ಇತರ 10 100 ಶ್ರದ್ಧಾಕೇಂದ್ರಗಳನ್ನು ನಾಶ ಮಾಡಲು ಉಪಕ್ರಮಿಸಿದ್ದಾರೆ. ಹಮ್ದುಲ್ಲಾಹರು ಹೇಳಿದಂತೆ ಬಾದಶಾಹರು ಕುರಾನನ್ನು ಪುಸ್ತಕದ ನೆರವಿಲ್ಲದೆ ಬಾಯಿಂದಲೇ ಪಠಿಸುವ, ಅದರ ಅರ್ಥ ವಿವರಿಸುವ ಮಟ್ಟಿನ ಸುಜ್ಞಾನಿಗಳು. ಕಾಶಿಯ ಮಂದಿರದ ನಾಶನದ ಸಾಕ್ಷಿಯಾದರೆ ಸಾಕು, ನನಗೆ ಪುಣ್ಯ ಲಭಿಸುತ್ತದೆ, ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ನಾನು ವೀರ್ಯವಂತರ ಪಂಗಡಕ್ಕೆ ಸೇರುತ್ತೇನೆ.